ಓಂ ಶಾಂತಿ. ಬಾಬಾರವರು ತನ್ನ ಮಕ್ಕಳಿಂದ ಸದಾ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಪುರುಷಾರ್ಥ ಬೇರೆ, ಸೇವೆ ಬೇರೆ ಇತ್ತು. ಆದರೆ ಈಗ ಈ ಮುರಳಿಯಲ್ಲಿ ಪುರುಷಾರ್ಥನೂ ಇರಬೇಕು, ಸೇವೆನೂ ಕೂಡ ಇರಬೇಕು ಮತ್ತು ಸಂಗಮ ಯುಗದ ಪ್ರತ್ಯಕ್ಷ ಫಲನೂ ಕೂಡ ಇರಬೇಕು, ನಿರಂತರವಾಗಿರಬೇಕು, ಸಹಜವಾಗಿರಬೇಕು. ಆ ರೀತಿಯ ಒಂದು ವಿಧಿವಿಧಾನವನ್ನ ಬಾಬಾ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳುವಂತಹ ಜ್ಞಾನವನ್ನ ಸಮಯದ ಅನುಸಾರದಲ್ಲಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ತಾ ಹೋದ್ರೆ ಸೇವೆ ಹೇಳುವಂಥದ್ದು ತನ್ನಿಂದ ತಾನೇ ಆಗತ್ತೆ. ಅದಕ್ಕಾಗಿ ನೀವು ಎಕ್ಸ್ಟ್ರಾ ಏನೋ ಒಂದು ಪುರುಷಾರ್ಥ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಸಹಜವಾಗಿ ಯಾರದಾದ್ರೂ ಮುಖ ಹಸನ್ಮುಖಿಯಾಗಿದ್ರೆ, ಆಂತರಿಕವಾಗಿ ಖುಷಿಯಾಗಿದ್ರೆ, ಅವರು ಎಲ್ಲಿ ಹೋದನು ಕೂಡ ಅವರನ್ನ ನೋಡ್ಬಿಟ್ಟು ನೋಡಿ ಇವರೆಷ್ಟು ಖುಷಿಯಾಗಿದ್ದಾರಲ್ಲ ಅಂತ ಸ್ಪಷ್ಟವಾಗಿ ಜನರಿಗೆ ಕಂಡು ಬರುತ್ತೆ. ಅವರು ಹೇಳ್ಬೇಕಂತ ಇರೋದಿಲ್ಲ ನಾನು ಖುಷಿಯಾಗಿದ್ದೇನೆ ಅಂತ. ಮುಖನೇ ಬೇರೆಯವರಿಗೆ ಕನ್ನಡಿ ರೂಪದಲ್ಲಿ ಗೋಚರವಾಗ್ತಾ ಇರ್ತದೆ. ಹಾಗೆ ಮಕ್ಕಳೇ, ಭಗವಂತನ ಸರ್ವಶಕ್ತಿಗಳಿಂದ ನೀವೇನಾಗಬೇಕು, ಪ್ರಸನ್ನರಾಗಿರಬೇಕು ಅಂತ ಹೇಳ್ತಾರೆ. ಮೊದಲು ಸ್ವಯಂನಲ್ಲಿ ಪ್ರಸನ್ನ, ಎರಡನೇದು ನಿಮ್ಮಿಂದ ಬೇರೆಯವರು ಕೂಡ ಪ್ರಸನ್ನವಾಗಿರಬೇಕು, ಮೂರನೇದು ಸೇವೆಯ ಮೂಲಕನೂ ಪ್ರಸನ್ನವಾಗಬೇಕು. ಇಲ್ಲಿಯವರೆಗೆ ನಾವು ಬೆಳಗಿನ ಕ್ಲಾಸಲ್ಲಿ ಕೇಳಿದ್ವಿ. ಈಗ ಮುಂದೆ ಏನ್ ಹೇಳ್ತಾರೆ ನೋಡೋಣ. ಪ್ರಸನ್ನವಾಗಿರಬೇಕು, ಹೌದು. ಆದರೆ ಮಕ್ಕಳು ಯಾಕೆ ಪ್ರಸನ್ನವಾಗಿ ಇರೋದಿಲ್ಲ, ಕಾರಣ ಏನು ಹೇಳುವುದನ್ನ ಇಲ್ಲಿ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾರೆ. बाप दादा ने देखा कई बच्चे अपने से भी अप्रसन्न रहते हैं. ಬೇರೆಯವರಿಂದ ಅಪ್ರಸನ್ನರಾಗಿದ್ದೀರಿ, ಸರಿ. ಅವರಿಗೆ ನಮ್ಮ ಮಾತು ಅರ್ಥ ಆಗ್ತಾ ಇಲ್ಲ, ನಮ್ಮ ಯೋಚನೆಗಳು ಅವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕಾಗಿ ಸರಿ ಅವರು ನಿಮ್ಮ ಮಾತನ್ನ ಕೇಳೋದಿಲ್ಲ, ಒಪ್ಕೊಳ್ಳೋಣ. ಆದರೆ ಕೆಲವೊಬ್ರು ತಮ್ಮ ಪಾತ್ರ, ತಮ್ಮ ಪುರುಷಾರ್ಥ, ತಮ್ಮ ಜೀವನ, ಲೌಕಿಕ ಜೀವನ, ಇದರಲ್ಲೇ ಸ್ವಯಂನಿಂದನೇ ಏನಾಗಿರ್ತಾರೆ, ಅಪ್ರಸನ್ನರಾಗಿರ್ತಾರೆ. ಯಾಕೆ? छोटी सी बात के कारण अप्रसन्न रहते हैं. ದೊಡ್ಡ ದೊಡ್ಡ ವಿಷಯ ಅಲ್ಲ, ಸಣ್ಣ ಸಣ್ಣ ವಿಷಯ. ಇವತ್ತು ಮಗ ಹೀಗೆ ಹೇಳಿದ್ರು, ಮಗಳು ಹೀಗೆ ಹೇಳಿದ್ರು, ಸೇವಾ ಕೇಂದ್ರದಲ್ಲಿ ಹೀಗೆ ಹೇಳಿದ್ರು, ಇವತ್ತು ಆರೋಗ್ಯ ಸರಿ ಇಲ್ಲ, ನಾವು ಯೋಚನೆ ಮಾಡ್ದಂಗೆ ಆಗೋದಿಲ್ಲ, ನಮ್ಮ ಮಾತನ್ನು ನಮ್ಮ ಮಕ್ಕಳು ಕೇಳ್ತಾ ಇಲ್ಲ, ನನ್ನ ಅನುಭವ ನೋಡ್ಬಿಟ್ಟು ಆದ್ರೂ ಮಾತಾಡ್ಬೇಕಿತ್ತಲ್ವಾ, ವಯಸ್ಸಿಗಾದ್ರೂ ಬೆಲೆ ಕೊಡ್ಬೇಕಿತ್ತಲ್ವಾ. ಹೀಗೆ ಸಣ್ಣ ಸಣ್ಣ ಒಂದು ವಿಕಾರಗಳ ಕಾರಣದಿಂದ, ನಿರೀಕ್ಷೆಯ ಕಾರಣದಿಂದ ಏನ್ ಮಾಡ್ತಾರಂತೆ, ಅಪ್ರಸನ್ನರಾಗಿರ್ತಾರಂತೆ. पहला पहला पाठ मैं कौन इसको जानते हुए भी भूल जाते हैं. ಅಂದ್ರೆ ಈ ಒಂದು ವೈಯಕ್ತಿಕವಾದ ಅಪ್ರಸನ್ನತೆಗೆ ಕಾರಣ ಯಾವುದು ಅಂತಂದ್ರೆ, ನಾನು ಯಾರು? ಆತ್ಮ ಹೇಳುವಂತ ಪಾಠವನ್ನ, ಪಾಠ ಗೊತ್ತು, ಜ್ಞಾನ ಗೊತ್ತು, ಬೇರೆ ಜ್ಞಾನನೂ ತಿಳಿಸ್ತಾರೆ, ಕೋರ್ಸು ಕೂಡ ಕೊಡ್ತಾರೆ. ಆದರೆ ಕರ್ಮ ಮಾಡುವಂತ ಸಂದರ್ಭದಲ್ಲಿ ಆ ಸ್ಥಿತಿಯಲ್ಲಿ, ಸ್ವರೂಪದಲ್ಲಿ ಸ್ಥಿತರಾಗಿ ಕರ್ಮವನ್ನ ಮಾಡೋದಿಲ್ಲ. ಯಾರಾದ್ರೂ ನಿಮ್ಮ ಶರೀರವನ್ನ ನೋಡ್ಬಿಟ್ಟು ನಿಂದನೆ ಮಾಡ್ತಾರೆ, ನಿಮ್ಮ ಡ್ರೆಸ್ ಅನ್ನ ನೋಡ್ಬಿಟ್ಟು ನಿಂದನೆ ಮಾಡ್ತಾರೆ,
ನಿಮ್ಮ ಮನೆಯನ್ನು ನಿಂದನೆ ಮಾಡಬಹುದು, ನಿಮ್ಮ ಪರಿವಾರ, ಪತಿ, ಮಕ್ಕಳನ್ನು ನೋಡ್ಬಿಟ್ಟು ನಿಂದನೆ ಮಾಡಬಹುದು. ಆದ್ರೆ ಅದರ ಒಂದು ನಿರ್ಮಾಣಕ್ಕೆ ನನ್ನ ಕೈಲಿ ಏನಾದ್ರೂ ಇದೆಯಾ? ನಾಟಕದ ಅನುಸಾರ ನನಗೆ ಈ ಶರೀರ ಸಿಕ್ಕಿದೆ, ಓಕೆ, ಚರ್ಮ ಕಪ್ಪಾಗಿದೆ, ಯಾರೇನ್ ಮಾಡ್ಲಿಕ್ಕಾಗತ್ತೆ ಅದಕ್ಕೆ? ನಿಂದನೆಯನ್ನ ಮಾಡಿದ್ರೆ ಅದನ್ನ ನಾನು ಸ್ವೀಕಾರ ಮಾಡ್ಬೇಕಾಗಿದೆಯಾ? ನಾನು ಆತ್ಮ ಅಂತ ಅಂದ್ಮೇಲೆ ಆತ್ಮಿಕವಾಗಿ ನಾನು ಹೇಗಿದ್ದೇನೆ? ನಾನು ಎದುರುಗಡೆಗಿರುವಂತ ಆತ್ಮವನ್ನ ನೋಡ್ಬೇಕಾಗ್ತದೆ. ಅವರು ಸಾಧನದ ಬಗ್ಗೆ ನಿಂದನೆಯನ್ನ ಮಾಡಿದ್ರೆ ನಾನು ಅದರ ಕಡೆ ಗಮನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ವಸ್ತು ನನ್ನದಲ್ಲ, ಅದನ್ನು ನಾನು ರೆಡಿ ಮಾಡಿಲ್ಲ. ಯಾವ್ದೊಂದು ಬಾಡಿಗೆ ಮನೇಲಿ ಇದ್ದೀರಾ, ಪಕ್ಕದ ಮನೇಲಿ ಹೇಳ್ತಾರೆ ಈ ಮನೆ ಹಿಂಗ್ ಕಟ್ಟಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು, ಅಲ್ಲಿ ರೂಮ್ ಇಡ್ಬೇಕಿತ್ತು, ಇಲ್ಲಿ ಡೋರ್ ಇಡ್ಬೇಕಿತ್ತು, ಟೈಲ್ಸ್ ಇಡ್ಬೇಕಿತ್ತು. ಸರಿ, ಅದು ಇಡ್ಲಿಕ್ಕೆ ನಾನು ಮನೆ ಕಟ್ಟಿಲ್ವಲ್ಲ. ನಮ್ಮ ಮನೆ ಆಗಿದ್ರೆ ನೀವು ಹೇಳ್ಬೋದು, ಸಜೆಷನ್ ಕೊಡ್ಬೋದು, ನನ್ ತಪ್ಪು ಅಂತ ಹೇಳ್ಬೋದು. ಓಕೆ, ಈಗ ಇರುವಂತ ಮನೆಯನ್ನು ನಾನೇನಾದ್ರು ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕಂದ್ರೆ ಆ ಮನೆಯ ಮಾಲೀಕ ನಾನಲ್ಲ. ಇರುವಷ್ಟು ದಿನದಲ್ಲಿ ಬಾಡಿಗೆಯನ್ನು ಕೊಟ್ಬಿಟ್ಟು ನಾನಲ್ಲಿ ವಾಸ ಮಾಡಬಹುದೇ ಹೊರತು ಆ ಮನೆಯನ್ನ ಬದಲಾವಣೆ ಮಾಡುವಂತ ಅಧಿಕಾರ ನನ್ನ ಕೈಲಿ ಇಲ್ಲ. ಹಾಗೆ ಆತ್ಮೀಯರೇ, ಬೇರೆಯವರ ಪಾತ್ರ ಅಥವಾ ನಿಮ್ಮ ಶರೀರ ಪ್ರಪಂಚವನ್ನ ಬದಲಾವಣೆ ಮಾಡುವಂತ ಅಧಿಕಾರವಾಗ್ಲಿ, ಯೋಗ್ಯತೆಯಾಗ್ಲಿ, ಶಕ್ತಿಯಾಗ್ಲಿ, ಅರ್ಹತೆಯಾಗ್ಲಿ, ಗುಣವನ್ನಾಗ್ಲಿ ನಮಗೆ ಪರಮಾತ್ಮನೂ ಕೊಟ್ಟಿಲ್ಲ, ನಾಟಕನೂ ಕೂಡ ಕೊಟ್ಟಿಲ್ಲ. ಕೇವಲ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಬಹುದು ಅಷ್ಟೇ. ಹಾಗೆ ಯಾವದನ್ನು ನಾನು ಪರಿವರ್ತನೆ ಮಾಡಿಕೊಳ್ಳಬಹುದು? ಅದನ್ನು ಮಾಡ್ಕೊಳ್ಬಹುದು, ಆತ್ಮವನ್ನ. ಆವಾಗ ನನ್ನ ಆತ್ಮ ಅಂತ ತಿಳಿದುಕೊಂಡು ಸ್ವಪರಿವರ್ತನೆ ಕಡೆಗೆ, ಸ್ವಚಿಂತನೆ ಕಡೆಗೆ, ಸ್ವದರ್ಶನದ ಕಡೆಗಿದೆಯೋ ಗಮನ ಇಟ್ಟಿದ್ದೀವೋ, ಅಥವಾ ಯಾವುದನ್ನ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ವೋ ಅದ ಕಡೆಗೆ ಹೆಚ್ಚಿನ ಸಮಯವನ್ನ, ಶಕ್ತಿಯನ್ನ ಕೊಡ್ತಾ ಇದ್ದೀವಿ. ಯಾವುದು ನಮ್ಮ ಹತ್ರ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಹಾಗೆ ನಾವು ಪರದರ್ಶನ, ಪರಾವಲೋಕನ, ಪರಪರಿವರ್ತನ, ಅವರು ಸರಿಯಾಗ್ಲಿ, ನಾನು ಸರಿಯಾಗಿದ್ದೇನೆ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಅನ್ನ ಕೊಟ್ಕೊಂಡ್ಬಿಡ್ತೀವಿ. ಸರಿನಾ? ಅದಕ್ಕೆ ಭಗವಂತ ಹೇಳ್ತಾರೆ, ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ ಮಕ್ಕಳೇ, ಅವರು ತನ್ನಿಂತಾನೇ ಸರಿ ಹೋಗ್ತಾರೆ. ಹಾಗಂದ್ರೆ ನೀವು ಸಂಪಾದನೆ ಮಾಡ್ಕೊಳ್ಳಿ, ಆತ್ಮಿಕ ಸಂಪಾದನೆಯನ್ನು ಅವ್ರಿಗೆ ಕೊಡ್ತಾ ಹೋಗಿ, ಆಗ ಲೆಕ್ಕಾಚಾರ ಸೆಟ್ಲ್ ಆಗ್ತವೆ. ಆವಾಗ ಅವರು ನಿಮ್ಮ ಮಾತನ್ನ ಕೇಳ್ತಾರೆ. ಎಲ್ಲಿವರೆಗೆ ನೀವು ಅವರಿಗೆ ಸಾಲಗಾರರಾಗಿದ್ದೀರೋ, ನೀವು ಏನು ಮಾಡಿದ್ರೂ ಏನಾಗೋದಿಲ್ಲ, ಅವ್ರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳು ನಿಮ್ಮ ಲೆಕ್ಕಾಚಾರವನ್ನ ಶಾರೀರಿಕವಾಗಿ ಕರ್ಮ, ಕೆಲಸ, ವಸ್ತು, ಹಣ ಈ ಮೂಲಕ ಕೊಟ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆದ್ರೆ ಆಗ್ತಾ ಇಲ್ಲ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಮಾನಸಿಕವಾದಂತ ದುಃಖ ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಅವ್ರ ಜೊತೆಗೆ ಅಕೌಂಟ್ಗಳು ಹೆಚ್ಚಿಗೆ ಆಗ್ತಾ ಇದೆ, ಇವತ್ತು ಕಡಿಮೆ ಆಗ್ತಾ ಇಲ್ಲ. ಕಾರಣ ಏನು? ನಾವು ತೆಗೆದುಕೊಳ್ತಾ ಇರುವಂತ ಔಷಧಿ ನಮ್ಮ ಕಾಯಿಲೆ ಗುಣ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಯಾವ್ದ ಕಡೆ ಗಮನ ಕೊಡಬೇಕು? ನಾನು ಡಿಸ್ಟರ್ಬ್ ಆಗ್ಲಿಕ್ಕೆ ಮುಖ್ಯವಾದಂತ ಕಾರಣ ನಾನು ಯಾರು? ಜ್ಞಾನ ಆತ್ಮ ಇರಬಹುದು, ಬಿಂದು ಅಂತ ಹೇಳಬಹುದು, ಆದರೆ ಆ ಸ್ಥಿತಿಯಲ್ಲಿ, ಕರ್ಮದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ಮ ಮಾಡಬೇಕಾದ್ರೆ ಆತ್ಮಿಕ ಸುಖದಲ್ಲಿ ಶಾಂತವಾಗಿ, ಆನಂದವಾಗಿ, ಖುಷಿಯಿಂದ ಆತ್ಮಿಕ ಸುಖವನ್ನು ಅನುಭವಿಸ್ತಾ ನಾನು ಅದನ್ನ ಕರ್ಮವನ್ನು ಮಾಡ್ತಾ ಇದ್ದೇನೆ. ಆದರೆ ಆ ಆತ್ಮಿಕ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ಆತ್ಮೀಯರೇ, ಮೊದಲು ಪರಮಾತ್ಮನಿಂದ ಆ ವಿಶೇಷತೆಯನ್ನು ಅದರಲ್ಲಿ ಧಾರಣೆ ಮಾಡ್ಕೊಂಡಿರಬೇಕು. ಅಂದ್ರೆ ಸೋಫಾ ಮೇಲೆ ಕೂತ್ಕೊಂಡಾಗ ತಾನೇ ಸ್ಮೂತ್ನೆಸ್ಸಿನ ಅನುಭವ ಆಗ್ತದೆ, ಮಂಚದ ಮೇಲೆ ಮಲ್ಕೊಂಡಾಗ ತಾನೇ ಆರಾಮದ ಅನುಭವ ಆಗ್ತದೆ, AC ಕೆಳಗಡೆ ಕುತ್ಕೊಂಡಾಗ ತಾನೇ ತಂಪಿನ ಅನುಭವ ಆಗ್ತದೆ. ಅಂದ್ರೆ ಆ ಅನುಭವ ಆಗಬೇಕು ಅಂತಂದ್ರೆ ಆ ಗುಣಗಳು ನಮ್ಮಲ್ಲಿ ಇರಬೇಕಲ್ಲ. ಅಂದ್ರೆ ರಾಜಯೋಗವನ್ನ ಮಾಡ್ಬಿಟ್ಟು ಆ ಶಕ್ತಿಗಳನ್ನ, ಆಶೀರ್ವಾದವನ್ನ, ವಿಶೇಷತೆಯನ್ನ, ಜಮಾದ ಖಾತೆಯನ್ನು ನನ್ನದನ್ನಾಗಿ ನಾನು ಮಾಡ್ಕೊಳ್ಬೇಕಲ್ಲ. ಅಷ್ಟು ಸಾಧನಗಳು ನಮ್ಮಲ್ಲಿ ಇದ್ದಾಗ ತಾನೇ ನಾನು ಆ ಸುಖದ ಅನುಭವವನ್ನ ಮಾಡ್ಲಿಕ್ಕೆ ಸಾಧ್ಯ. ನಾವು ರಾಜಯೋಗನೇ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಸರಿ, ಕೆಲವರ ಮನೇಲಿ ಸಾಧನಗಳು ಇರ್ತಾವೆ, ಆದರೆ ಅನುಭವಿಸಲಿಕ್ಕೆ ಸಮಯ ಇರೋದಿಲ್ಲ.
ಗಮನನೂ ಇರೋದಿಲ್ಲ. ಊಟ ಮಾಡ್ತಾ ಇರ್ತಾರೆ, ಗಬ 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 ಅಂತ ತಿಂತಾ ಇರ್ತಾರೆ. ಕೋಟಿ ಗಟ್ಲೆ ತಿಂಗಳಿಗೆ ಕೋಟಿ ಗಟ್ಲೆ ಸಂಬಳ, ಲಕ್ಷಾದ ಗಟ್ಲೆ ಸಂಬಳ. ಊಟ ಮಾಡ್ಬೇಕಾದ್ರೆ ಪುರ್ಸತ್ತಿಲ್ಲ. ಫೋನ್ ಬಂತು, ಅದು ಬಂತು, ಇದೊಂದು ಬಂತು, ಮಗದೊಂದು ಬಂತು. ಕಾರಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡ್ತಿರ್ತಾನೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ. ಓಕೆ, ಹಣ ಸಂಪಾದನೆ ಮಾಡಿದ್ಯಾಕೆ? ಕಷ್ಟಪಟ್ಟಿದ್ಯಾಕೆ? ಹಗಲು ರಾತ್ರಿ ನಿದ್ದೆಯನ್ನು ತ್ಯಾಗ ಮಾಡಿದ್ಯಾಕೆ? ಒಂದು ಊಟ ಮಾಡ್ಲಿಕ್ಕೆ. ಒಂದು 10 ನಿಮಿಷ ಊಟ ಮಾಡ್ಬೇಕಾದ್ರೂ ಆ ರುಚಿ ನೋಡುವಂತ ಭಾಗ್ಯ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ, ಆತ್ಮೀಯರೇ, 4 ಫ್ಲೋರ್ ಬಿಲ್ಡಿಂಗ್ ಇದ್ದೇನು ಪ್ರಯೋಜನ? ಕಾರಿಗೆ ಡ್ರೈವರ್ ಇದ್ದ ಪ್ರಯೋಜನ ಇನ್ನು? 10 ಕೆಜಿ ಬಂಗಾರ ಇದೆ ಏನ್ ಪ್ರಯೋಜನ? ಸಾಧನಗಳು ಇದ್ರೂ ಕೂಡ ಆ ಸಾಧನಗಳ ಮೂಲಕದ ಒಂದು ಸುಖಾನುಭೂತಿಯನ್ನ ಅದರ ಕಡೆಗೆ ನಾನು ಇಂದ್ರಿಯವನ್ನು ಇಟ್ಟುಬಿಟ್ಟು ಅನುಭವ ಮಾಡ್ತಾ ಇದ್ದೇನಾ? ನಾನು ರಾಜಯೋಗವನ್ನು ಮಾಡ್ತಾ ಇದ್ದೇನೆ ಸರಿ, ಬೇರೆಯವ್ರಿಗೆ ಕೊಡೋಣ ಸರಿ, ಆದ್ರೆ ಆ ರಾಜಯೋಗದ ಸುಖದ ಕಡೆಗೆ ನಮ್ಮ ಗಮನ ಇದೆಯಾ? ಯೋಗ ಮಾಡ್ಬೇಕು, ಯೋಗ ಮಾಡ್ಬೇಕು, ಯೋಗ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಹೇಳೋದು ಅದರ ಕಡೆ ಗಮನ ಇದೆಯೋ? ಅದಕ್ಕೆ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ, ಆತ್ಮತೃಪ್ತವಾಗೋದು ಆತ್ಮನಲ್ಲಿರುವಂತ ಗುಣ, ಪರಮಾತ್ಮನಲ್ಲಿರುವಂತ ಗುಣದ ಕಡೆಗೆ ತನ್ನ ಮನಸ್ಸು ಬುದ್ಧಿಯನ್ನ ಇಟ್ಟಾಗ ಮಾತ್ರ. ಊಟ ಮಾಡಿದಾಗ ಹೊಟ್ಟೆ ಖುಷಿ ಆಗತ್ತೆ, ಅದು ಆತ್ಮ ಅಲ್ಲ. ನಾಲಿಗೆ ಮೇಲೆ ಇಟ್ಟಾಗ ನಾಲಿಗೆಗೆ ರುಚಿ ಬರುತ್ತೆ, ಅದು ಆತ್ಮ ಅಲ್ಲ. ಎಸಿಯಲ್ಲಿ ಕೂತ್ಕೊಂಡಾಗ ಚರ್ಮಕ್ಕೆ ಖುಷಿ ಕೊಡ್ತದೆ, ಅದು ಆತ್ಮವಲ್ಲ. ಅದು ಇಂದ್ರಿಯಗಳ ಮೂಲಕ ಸಿಗುವಂತ ಕ್ಷಣಿಕ ಸುಖ. ಆದರೆ ಅದೇ ಆತ್ಮ ಸ್ವಚ್ಛವಾದಂತ ಆತ್ಮದಲ್ಲಿ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ಸಿಗುವಂತ ಸುಖ ಇದೆಯಲ್ಲ, ಅದು ಸರ್ವಶ್ರೇಷ್ಠ. ಯಾವಾಗ ಈ ಸುಖದ ಅನುಭೂತಿ ಅವರಿಗಾಗತ್ತೋ, ಅದರ ಆಧಾರದಿಂದ ಇಷ್ಟು ನಿರಂತರವಾಗಿ ಸುಖದಲ್ಲಿ ನೀವು ಅನುಭವ ಮಾಡ್ತಾ ಹೋಗ್ತಿರೋ, ಆವಾಗ ನಿಮ್ಮಲ್ಲಿ ಆಟೋಮೇಟಿಕಲಿ ಪ್ರಸನ್ನತೆ ಬರ್ತದೆ. ಅಂದ್ರೆ ಭಗವಂತ ಒಂದು ವಿಷಯವನ್ನು ನಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮಕ್ಕಳ ಪ್ರಸನ್ನತೆಯ ಕಾರಣ ನನ್ನ ಪತಿ, ನನ್ನ ಮಕ್ಕಳು, ಬಂಗಾರ, ಹೆಸರು, ಕೀರ್ತಿ, ಶರೀರ, ವಯಸ್ಸು, ಚರ್ಮದ ಬಿಳಿ, ಬಟ್ಟೆ, ಇದು ಯಾವುದು ಅಲ್ಲ. ನೀವು ಖುಷಿಯಾಗಿರಬೇಕು, ಪ್ರಸನ್ನವಾಗಿರಬೇಕು ಅಂತಂದ್ರೆ ನೀವು ಆತ್ಮದಲ್ಲಿರುವಂತಹ, ನಿಮ್ಮಲ್ಲೇ ಇರುವಂತಹ ಗುಣ ವಿಶೇಷತೆ ಕಡೆ ಗಮನವನ್ನ ಕೊಡಬೇಕು. ಅದನ್ನ ಅನುಭವ ಮಾಡ್ತಾ ಹೋಗಿ. ಆವಾಗ ನೋಡಿ ಇಷ್ಟು ಪ್ರಸನ್ನವಾಗಿರ್ತೀರಾ. ನಾನು ಇಷ್ಟೆಲ್ಲಾ ಜೀವನ ಪೂರ್ತಿ ಅಣ್ಣವ್ರೆ ಕೆಲಸ ಮಾಡ್ದೆ, ಪತಿ ಒಂದು ಒಳ್ಳೆ ಮಾತನ್ನ ಹೇಳೋದಿಲ್ಲ ಅಣ್ಣವ್ರೆ, ಆಫೀಸಿಂದ ಬಂದಾಗ ಬರೀ ಬಾಯಿಗೆ ಬಂದಾಗ ಬೈಯೋದೇ ಕೆಲಸ. ಇಷ್ಟೆಲ್ಲಾ ಮಾಡ್ತೀವಿ ಅಲ್ವಾ? ಭಗವಂತ ಹೇಳ್ತಾರೆ, ಆ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಇನ್ನು ಅವರಿಗೆ ನಾನು ಕೊಡಬೇಕು ಹೇಳುವಂತ ಯೋಚನೆಯನ್ನ ಮಾಡಿ, ವಿಭಿನ್ನವಾಗಿರುವಂತ ಶಾರೀರಿಕವಾದ ತಿಂಡಿಯನ್ನು ತಿನ್ನಿಸ್ಬೇಕು ಅಂತ ಏನು ಯೋಚನೆ ಮಾಡ್ತೀರಿ, ಅದರ ಬದಲು ಆತ್ಮಿಕವಾಗಿರುವಂತ ಹೊಸ 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 ರುಚಿಯಾಗಿರುವಂತ ಆಹಾರವನ್ನ, ವಾಯುಮಂಡಲವನ್ನ ಮನೆಯಲ್ಲಿ ರೆಡಿ ಮಾಡಿಡಿ. ಆವಾಗ ನೋಡಿ ಆ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ಎಷ್ಟು ಖುಷಿ ಆಗ್ತಾರೆ. ನಿಮ್ಗೂ ಕೂಡ ಗೊತ್ತಿದೆ, ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಮೌಂಟ್ ಅಬುಗೆ ಹೋದಾಗ ಆತ್ಮೀಯರೇ, ನೀವ್ ಯಾಕೆ ಖುಷಿ ಆಗ್ತೀರಾ? VIP ಗಳು ಹೋದಾಗ ಯಾಕೆ ಖುಷಿ ಆಗ್ತಾರೆ? ಯಾಕೆ ಆಗ್ತಾರೆ? ಹೊರಗಡೆ ಪ್ರಪಂಚದವ್ರು ಯಾಕೆ ಖುಷಿಯಾಗಿರ್ತಾರೆ? ಅಲ್ಲಿ ಸಿಗುವಂತ ಸ್ಥೂಲವಾದ ಭೋಜನ ಅಲ್ಲ, ಸ್ಥೂಲವಾದ ಭೋಜನ ಅಲ್ಲಿಕ್ಕಿಂತ ಚೆನ್ನಾಗಿ ಮದುವೆ ಮನೆಗಳಲ್ಲಿ ಸಿಗ್ತದೆ ಅವರಿಗೆ. ವೀಕೆಂಡ್ ಪಾರ್ಟಿಗಳಲ್ಲಿ ತಿಂದಿರ್ತಾರ ಅವರು. ಆದರೆ ಅಲ್ಲಿ ಸಿಗುವಂತ ಆತ್ಮಿಕ ಆಹಾರ, ವಾಯುಮಂಡಲದಲ್ಲಿ ಏನು ಚಾರ್ಜ್ ಆಗಿರ್ತದೆ, ಅದು ಅವರಿಗೆ ಖುಷಿಯನ್ನ ಕೊಡ್ತದೆ. ಯಾವಾಗ ಆ ವಾಯುಮಂಡಲದಿಂದ ಹೊರಗಡೆಗೆ ಬಂದ್ಬಿಡ್ತಾರೋ, ಅವಾಗೇನಾಗ್ಬಿಡ್ತದೆ, ಆ ರುಚಿ ಹೊರಟೋಗ್ತದೆ. ಆವಾಗ ಅವರಿಗೆ ಸುಖದ ಅನುಭವ ಆಗೋದಿಲ್ಲ. ಹೀಗೆ ಯಾವ ಮಧುಬನದ ವಾತಾವರಣ ಇದೆಯೋ ಅದು ವಿಶ್ವ ಪೂರ್ತಿ ನೀವೇನ್ ಮಾಡ್ಬೇಕಾಗ್ತದೆ, ಹರಡಬೇಕಾಗ್ತದೆ. ಆ ಸೇವೆಯನ್ನು ನೀವು ಮಾಡಬೇಕು ಅಂತಂದ್ರೆ ನಿಮ್ಮಿಂದ ಆ ಶಕ್ತಿಗಳು ಹೊರಗಡೆ ಬರಬೇಕು. ಅದಕ್ಕಾಗಿ ಮನಸ್ಸನ್ನಲ್ಲಿಡಬೇಕು, ಆತ್ಮನಲ್ಲಿಡಬೇಕು. ಜೋ ಬಾಪ್ನೆ ಬನಾಯಾ ಹೈ, ದಿಯಾ ಹೈ, ಉಸ್ಕೋ ಭೂಲ್ ಜಾತೆ ಹೈ. ಅರ್ಥ ಮಾಡ್ಕೊಳ್ಳಿ. ನಾನ್ ಯಾರು? ಯಾವ ಸುಖವನ್ನು ಅನುಭವ ಮಾಡಬೇಕು? ನಿರಾಕಾರ ತಂದೆಯಲ್ಲಿ ಮನಸ್ಸನ್ನ ಇಟ್ಟು ಪರಮಾತ್ಮ ಆತ್ಮನಲ್ಲಿ ಏನು ತುಂಬಿದಾರೋ ಆ ಸುಖವನ್ನ ಅನುಭವಿಸ್ಬೇಕೇ ಹೊರತು ಲೌಕಿಕ ತಂದೆ ಕೊಟ್ಟಿರುವಂತ 4 ಎಕರೆ ಜಮೀನು ಅಥವಾ 20 ತೊಲೆ ಬಂಗಾರದ ಸರ, ಬ್ಯಾಂಕ್ ಬ್ಯಾಲೆನ್ಸು
ಮನೆಗೆ ಬಂದಾಗ ನೆಂಟರು ಕೊಡುವಂತ ಆಹಾರ, ಹೊಗಳಿಕೆ ಇದಲ್ಲ. ಯಾವುದನ್ನ ಅನುಭವಿಸ್ಬೇಕಂದ್ರೆ ಪ್ರಸನ್ನರಾಗಿರ್ಬೇಕು ಅಂತಂದ್ರೆ ತಂದೆಯು ನಿಮ್ಮನ್ನ ತನ್ನವನನ್ನಾಗಿ ಮಾಡಿಕೊಂಡ ಮೇಲೆ ಯಾವ ವಿಶೇಷತೆಯನ್ನ ತುಂಬಿದ್ದಾರೆ, ಯಾವ ಗುಣಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮರ್ತು ಬಿಟ್ಟು ಏನ್ ಮಾಡ್ಬಿಡ್ತೀವಿ, ಕಣ್ಣಿಗೆ ಕಾಣುವಂತ ಪ್ರಪಂಚದ ಜನ ಓಡ್ತಾ ಇದ್ದಲ್ಲ ಇಂದ್ರಿಯ ಸುಖದ ಕಡೆಗೆ, ಅದರ ಕಡೆ ಓಡ್ತಾ ಇರ್ತೀವಿ. ಆವಾಗ ಸ್ವಲ್ಪ ಸಮಯಕ್ಕೆ ಸುಖ ಸಿಗ್ತದೆ ಹೊರತು ಸದಾ ಪ್ರಸನ್ನರಾಗಿರ್ಲಿಕ್ಕೂ ಸಾಧ್ಯ ಇಲ್ಲ, ಬೇರೆಯವರನ್ನು ನೀವು ಪ್ರಸನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. बाप ने हर एक बच्चों को फुल वर्षे का अधिकारी बनाया है. ಭಗವಂತ ಪ್ರತಿಯೊಂದು ಮಗುವಿಗೂ ಕೂಡ ತನ್ನಲ್ಲಿರುವಂತ ಎಲ್ಲ ಆಸ್ತಿಯನ್ನ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಅರ್ಧ ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ ಕಾಲ್ ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ 10% ಕೊಟ್ಟಿದ್ದಾರೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಬಿಟ್ಟಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮುರಳಿಯ ಮುಖಾಂತರನೇ ವಿಧಿ ವಿಧಾನ ಜ್ಞಾನ ಭಾಗ್ಯವನ್ನು ತಿಳಿಸ್ತಾ ಹೇಗೆ ಸಂಪಾದನೆ ಮಾಡ್ಬೇಕು ಅಂತ ಫಾರ್ಮುಲಾ ಕೊಟ್ಟಿದ್ದಾರೆ. ಯಾರಿಗೂ ಸಪರೇಟ್ ಆಗಿ ಏನು ಕೊಟ್ಟಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ, ಅಲ್ಲ ಅಣ್ಣವ್ರೆ, ದಾದಿಯವರೆಲ್ಲ ಬಂದ್ಬಿಟ್ಟು 35-40 ವರ್ಷ ಆಯ್ತು, ಅವರು ತುಂಬಾ ಮುರಳಿಯನ್ನು ಓದ್ಬಿಟ್ಟಿದಾರಲ್ವಾ, ತುಂಬಾ ಜ್ಞಾನ ಅವರಲ್ಲಿ ಇದೆಯಲ್ಲ, ಅದಕ್ಕಾಗಿ ಅವ್ರಿಗೆ ಚೆನ್ನಾಗಿ ಅನುಭವ ಆಗ್ತದೆ. ನಾ ಬಂದ್ಬಿಟ್ಟು 2 ವರ್ಷನೋ 3 ವರ್ಷನೋ 4 ವರ್ಷನ ಆಯ್ತು, ನಮ್ಗೆಲ್ಲಿಂದ ಸಿಗತ್ತೆ? ಅದಕ್ಕೆ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳೇ, ಒಂದೇ ಒಂದು ಮುರಳಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ನನ್ನನ್ನು ಆತ್ಮಾತ ತಿಳ್ಕೊಂಡು ತಂದೆ ನೆನಪು ಮಾಡುವಂತ ವಿಧಾನ ಗೊತ್ತಾಗ್ಬಿಟ್ರೆ, ಮನ ಮಂತ್ರವನ್ನ ನೀವು ತಿಳ್ಕೊಂಡ್ಬಿಟ್ರೆ ಮುಗಿತು, ಚಾಪ್ಟರ್ ಅಷ್ಟೇ. ಯಾವುದೇ ಮುರಳಿಯನ್ನ ಕೇಳಿದ್ರು ಫೈನಲಿ ಮಾಡ್ಬೇಕಾಗಿರೋ ಕೆಲಸ ಅದೇನೆ, ಮನಮನಾಭವ, ನನ್ನನ್ನು ನೆನಪು ಮಾಡು. ಸರಿ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು 4-5 ವರ್ಷದಿಂದ ಬಾಬನ ಮಗು ಆಗಿದ್ದೀರಿ, ನಿಮ್ಗೆಲ್ಲಾ ಜ್ಞಾನ ನೆನಪಿದೆಯಾ? ಎಲ್ಲಾ ಮುರಳಿ ನೆನಪಿದೆಯಾ? ಕೇಳಿರೋ ಮುರಳಿ ಎಲ್ಲ ಜೀವನದಲ್ಲಿ ಧಾರಣೆ ಮಾಡಿದೀರಾ? ಮುರಳಿ ಕ್ಲಾಸ್ ಮುಗಿಸೋದ್ರೊಳಗಡೆ ಅಕ್ಕವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ನೆನಪಿರೋದಿಲ್ಲ ನಮ್ಗೆ. ಇನ್ನೆಷ್ಟು ನೆನಪಿರ್ತದೆ ಹೇಳಿ ನೋಡೋಣ? ವಯಸ್ಸಾಗ್ತಾ ಇದೆ, ಮರೆವು ಜಾಸ್ತಿ ಆಗ್ತಾ ಇದೆ ಆತ್ಮೀಯರು, ಎಲ್ಲ ನೆನಪಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ಮಕ್ಕಳು ಎಲ್ಲರಿಗೂ ನಾನು ಏನ್ ಮಾಡಿದೆ, ನನ್ನಲ್ಲಿರುವಂತ ಎಲ್ಲ ಆಸ್ತಿಯನ್ನ ಕೊಟ್ಟು ಬಿಟ್ಟಿದ್ದೇನೆ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳೋದರಲ್ಲಿ ಏನಾಗಿದ್ದಾರೆ ಮಕ್ಕಳು, ನಂಬರ್ ವಾರ್ ಆಗಿದ್ದಾರೆ. ನೋಡಿ, ಲೌಕಿಕದಲ್ಲಿ ಒಬ್ಬ ತಂದೆ, ಅವನಿಗೆ ವಯಸ್ಸಾಗಿರ್ತದೆ, ತನ್ನಲ್ಲಿ ತುಂಬಾ ಆಸ್ತಿ ಇದೆ, ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಒಂದು ಪರೀಕ್ಷೆ ಮಾಡ್ತಾನೆ. ಏನು? 3 ಜನರಿಗೂ ಕರೀತಾನೆ. ಅವನು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ, ಇನ್ನು ಸ್ವಲ್ಪ ದಿನ ಎಕ್ಸ್ಪೈರ್ ಆಗ್ತಾನೆ. ತುಂಬಾ ಕಷ್ಟಪಟ್ಟು ಮಾಡಿರುವಂತ ಒಂದು ಸ್ವಯಂ ಆರ್ಜಿತವಾಗಿರುವಂತ ಆಸ್ತಿ, ಅಂದ್ರೆ ತಾತನಿಂದ ಬಂದಿರುವಂತ ಪಿತ್ತಾರ್ಜಿತ ಆಸ್ತಿ ಅಲ್ಲ, ಅವನು ಯಾರಿಗೆ ಬೇಕಾದ್ರೂ ಕೊಡಬಹುದಾದಂತ ಅಧಿಕಾರ ಅವನಲ್ಲಿದೆ. ಅವಾಗ ಅವನು ಯೋಚನೆ ಮಾಡ್ತಾನೆ, ನಾನು ಕಷ್ಟಪಟ್ಟು ಮಾಡಿರುವಂತ ಸಂಪಾದನೆ ವ್ಯರ್ಥವಾಗಬಾರ್ದು, ಯಥಾರ್ಥವಾಗಿ ಉಪಯೋಗ ಮಾಡ್ಬೇಕು. ಏನ್ ಮಾಡ್ತಾನೆ, 3 ಜನರಿಗೂ 100 ರೂಪಾಯಿ ಕೊಟ್ಟು ಕಳಿಸ್ತಾನೆ. ಮಕ್ಕಳೇ, 100 ರೂಪಾಯಿ ನಿಮ್ಗೆ ಕೊಟ್ಟಿದ್ದೇನೆ, ನಾಳೆ ಬೆಳಿಗ್ಗೆ ಬನ್ನಿ, ಇವತ್ತು ನಿಮ್ಗೆ ಇಷ್ಟವಾಗಿರುವಂತ ರೂಪದಲ್ಲಿ ನೀವು ಖರ್ಚು ಮಾಡ್ಕೊಂಡು ಬನ್ನಿ. ಹಳೆ ಕಾಲದಲ್ಲಿ ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಕೊಡ್ತಿರ್ಲಿಲ್ಲ. ಏನ್ ಕೊಡ್ತಿದ್ರು? ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ 52 ರೂಪಾಯಿ 50 ಪೈಸೆ ಅಂದ್ರೆ 52 ರೂಪಾಯಿ 50 ಪೈಸಾನೇ, 53 ರೂಪಾಯಿನೂ ಸಿಗೋದಿಲ್ಲ, ಅಷ್ಟೇನೆ ಸಿಗ್ತಾ ಇತ್ತು. ಏನಾದ್ರೂ ಬೇಕು ಅಂತಂದ್ರೆ ಅಪ್ಪ ಅಮ್ಮನೇ ಕೊಡಿಸ್ಬೇಕು. 50 ಪೈಸೆ ಚಾಕ್ಲೇಟ್ ಆದ ಅವರೇ ಕೊಡಿಸ್ಬೇಕು, ಇಲ್ಲ 50 ಪೈಸೆ ಕೊಟ್ಬಿಟ್ಟು ಚಾಕ್ಲೇಟ್ ತಗೊಳ್ಬೇಕು. 10 ಪೈಸೆ ಐಸ್ ಕ್ಯಾಂಡಿ 10 ಪೈಸಾನೇ ಸಿಗೋದು, 20 ಪೈಸೆ ಸಿಗ್ತಾ ಇರ್ಲಿಲ್ಲ. 20 ಪೈಸೆ ಕೊಟ್ಟರು ಕೂಡ 10 ಪೈಸೆ ತಂದ್ಬಿಟ್ಟು ವಾಪಸ್ ಕೊಡ್ಬೇಕು. ಈಗಿನಾಗೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿದ್ದೇನೆ, ಎಷ್ಟು ಬೇಕಾದ್ರೆ ಖರ್ಚು ಮಾಡ್ಕೋ, ಆ ಒಂದು ದಿನಗಳು ಇರ್ಲಿಲ್ಲ ಆತ್ಮೀಯರೇ ಆ ಸಮಯದಲ್ಲಿ. ಹಾಗೆ ಆ ತಂದೆ ತನ್ನ ಜೀವಿತಾವಧಿಯಲ್ಲಿ ತನ್ನ ಮಕ್ಕಳಿಗೆ 1 ಪೈಸಾನು ಕೂಡ ಅವನ ಇಷ್ಟದ ಪ್ರಕಾರ ಖರ್ಚು ಮಾಡ್ಲಿಕ್ಕೆ ಹಣವನ್ನು ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಆ ಕಷ್ಟಪಟ್ಟಿರುವಂತ ಬೆಲೆ ಆ ತಂದೆಗೆ ಗೊತ್ತು. 100 ರೂಪಾಯಿ ಕೊಟ್ಟಾಗ 3 ಜನ ಮಕ್ಕಳು ಇನ್ನೂ ಮದುವೆ ಆಗಿಲ್ಲ, ಯೋಚನೆ ಮಾಡ್ತಾರೆ, ಏನಪ್ಪಾ ಇವತ್ತು ನಮ್ಮ ಮೇಲೆ ತಂದೆ ತುಂಬಾ ಕರುಣೆ ತೋರಿಸ್ತಾ ಇದ್ರೆ, ಏನ್ ಸಮಾಚಾರ ಅಂತ. ಸರಿ, ಒಬ್ನೇನ್ ಯೋಚನೆ ಮಾಡ್ತಾನೆ, ಇವತ್ತು 100 ರೂಪಾಯಿನ ಕೊಟ್ಬಿಟ್ಟಿದ್ದಾರೆ, ನಾಳೆ ಮತ್ತೆ ಹಣ ಕೇಳ್ಬಿಟ್ರೆ ಮೊದಲೆಲ್ಲ ಹಂಗೆ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ ಹಾಗೆ ಇಟ್ಕೊಡ್ತಾನೆ. ಇನ್ನೊಬ್ನ ಏನ್ ಮಾಡ್ತಾನೆ, ಅಪರೂಪಕ್ಕೆ 100 ರೂಪಾಯಿ ಕೊಟ್ಬಿಟ್ಟಿದಾರಲ್ಲ, ಖರ್ಚು ಮಾಡ್ಲಿಕ್ಕೆ ಕೇಳಿಬಿಟ್ಟಿದಾರಲ್ಲ, ತಂದೆ ಪರ್ಮಿಷನ್ ಕೊಟ್ಟಿದಾರಲ್ಲ ಅಂತ ಬಿಟ್ಟು 100 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಎಲ್ಲ ತಿಂದು ಉಂಡು ಆರಾಮಾಗಿ ಮನೆಗೆ ಬರ್ತಾನೆ. 3ನೇನು ಏನ್ ಮಾಡ್ತಾನೆ, 100 ರೂಪಾಯಿಲಿ 50 ರೂಪಾಯಿ ಉಳಿಸ್ಬಿಟ್ಟು
50 ರೂಪಾಯಿಲಿ ಮನೆಗೆ ಬೇಕಾಗಿರುವಂತ ದಿನಸಿ ಐಟಮ್ ಅನ್ನ ತಗೊಂಡು ಬರ್ತಾನೆ. ಮರುದಿನ ಬೆಳಿಗ್ಗೆ 10 ಗಂಟೆಗೆ 3 ಜನನು ಕೂಡ ತಂದೆ ಕಡೆಗೆ ಬರ್ತಾರೆ. ಅವಾಗ ತಂದೆ ಕೇಳ್ತಾನೆ, ಮಕ್ಕಳೇ, ನಿನ್ನೆ ಕೊಟ್ಟಿರುವಂತ ಹಣವನ್ನು ಹೇಗೆ ಖರ್ಚು ಮಾಡಿದ್ರಿ ಅಂತ. 3 ಜನ ಹೇಳ್ತಾರೆ, ಹೀಗೆ ಖರ್ಚನ್ನು ಮಾಡಿದ್ವಿ. ಅವಾಗ ಹೇಳಿ, ಅದೇ ತಂದೆ ನೀವಾಗಿದ್ದಿದ್ರೆ ನಿಮ್ಮ ಆಸ್ತಿನ ಯಾವ ಮಕ್ಕಳಿಗೆ ಕೊಡ್ತಾ ಇದ್ರಿ? 3 ಜನರಿಗೂ ಕೂಡ 100 ರೂಪಾಯಿ ತಾನೇ ಕೊಟ್ಟಿರೋದು. ಖರ್ಚು ಸಂಪಾದನೆ ಮಾಡಿದ್ದು ಮಕ್ಕಳಲ್ಲ, ಸಂಪಾದನೆ ಮಾಡಿದ್ದು ಯಾರು? ತಂದೆ ಆಸ್ತಿ ಖರ್ಚು ಮಾಡಬೇಕು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ಭಗವಂತನು ಹೇಳ್ತಾರೆ, ನಾನು ಎಲ್ಲರಿಗೂ ಕೂಡ ಆಸ್ತಿಯನ್ನು ಕೊಟ್ಟಿದ್ದೇನೆ. ಕೆಲವೊಬ್ರು ಹಾಗೇ ಇಟ್ಕೊಂಡಿದ್ದಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರ ದಿನನಿತ್ಯದ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ತಿಂದುಬಿಟ್ಟು ಖಾಲಿ ಮಾಡಾಕ್ಬಿಡ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಉಳಿತಾಯವನ್ನ ಮಾಡಿಬಿಟ್ಟು ಉಳಿದಿರೋದನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ಉಪಯೋಗವನ್ನು ಮಾಡ್ತಾರೆ. ಈಗ ಹೇಳಿ, ಭಗವಂತ ಇನ್ನೂ ಆಸ್ತಿಯನ್ನ ಯಾರಿಗೆ ಹೆಚ್ಚಿಗೆ ಕೊಡಬಹುದು, ಯಾರಿಗೆ ಕೊಡಬಹುದು ಯೋಚನೆಯನ್ನ ಮಾಡಿ. ಹಾಗೆ ಇಲ್ಲಿ ಭಗವಂತ ಹೇಳ್ತಾನೆ, ಬಾಪ್ನೆ ತೋ ಸಭಿಕು ಮಾಸ್ಟರ್ ಸರ್ವಶಕ್ತಿವಾನ್ ಕಾ ವರದಾನ್ ವಾ ವರ್ಸಾ ದಿಯಾ ಹೈ. ಎಲ್ಲರೂ ಸರ್ವಶಕ್ತಿವಂತರೇ, ಎಲ್ಲ ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ. ಆದರೆ ಸಮಯದ ಅನುಸಾರ ಯಥಾರ್ಥವಾಗಿ ವಿಧಿವತ್ತಾಗಿ ಯಾರು ಆ ಒಂದು ವಿಶೇಷತೆಯನ್ನ ಈಶ್ವರೀಯ ಕಾರ್ಯದಲ್ಲಿ ಆತ್ಮಿಕ ರೂಪದಲ್ಲಿ ತೊಡಗಿಸಿಕೊಂಡಿದ್ದಾರೋ ಅದರ ಆಧಾರದಲ್ಲಿ ವೃದ್ಧಿ ಆಗ್ತಾ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾವು ನೋಡ್ತಿದ್ದೀವಿ, ಅಂಬಾನಿ 2 ಜನ ಅಣ್ಣನ ತಮ್ಮಂದಿರು, ಒಬ್ರು ಮುಖೇಶ್ ಅಂಬಾನಿ, ಇನ್ನೊಬ್ರು ಅನಿಲ್ ಅಂಬಾನಿ. ಮುಖೇಶ್ ಅಂಬಾನಿ ಕೋಟ್ಯಾಧಿಪತಿ ಆಗ್ತಾನೆ ಇದ್ದಾನೆ. ಅನಿಲ್ ಅಂಬಾನಿ ಕೋರ್ಟಿಗೆ ಹೋಗ್ಬಿಟ್ಟು ನಾನು ಲಾಸ್ ಆಗಿದೆ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇಬ್ರು ಒಂದೇ ತಂದೆ ಮಕ್ಕಳೇ. ಕಾರಣ ಏನು? ಇಬ್ರಿಗೂ ಆಸ್ತಿ ಸಿಕ್ಕಿದೆ, ಅದೊಬ್ರು ಯಾಕೆ ಶ್ರೀಮಂತರಾದ್ರು, ಇನ್ನೊಬ್ರು ಯಾಕೆ ಬಡವರಾದ್ರು? ಅದಕ್ಕೆ ಭಗವಂತ ಹೇಳ್ತಾನೆ, ಮಕ್ಕಳೇ, ಆಸ್ತಿಯನ್ನು ತೆಗೆದುಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಯಾವ ಸಮಯದಲ್ಲಿ ಹೇಗೆ ಅದನ್ನ ಎಲ್ಲಿ ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಷನ್ ಮಾಡಬೇಕು, ಆ ಬಂದಿರುವಂತ ಲಾಭವನ್ನ ನನಗೋಸ್ಕರ ಎಷ್ಟು ಉಪಯೋಗ ಮಾಡಬೇಕು, ಇಷ್ಟು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಬೇಕು, ಅದರ ಆಧಾರದ ಮೇಲೆ ನಿಮ್ಮ ಪ್ರಸನ್ನತೆ ಹೇಳುವುದು ಆಧಾರಿತವಾಗಿದೆ. ಸರಿನಾ? ऐसे नहीं कि कोई शक्तियां बच्चों को दी और कोई नहीं दी, अपने लिए नहीं रखी. ಶಿವ ಬಾಬಾ ಆಗ್ಲಿ, ಬ್ರಹ್ಮ ಬಾಬಾ ಆಗ್ಲಿ ಕೆಲವೊಂದು ಮಾತು ತಗೊಂಡ್ಬಿಟ್ಟು ಕೆಲವೊಂದು ತಮಗೋಸ್ಕರ ಇಟ್ಕೊಂಡಿಲ್ಲ. ಎಲ್ಲವನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಮಕ್ಕಳಿಗೋಸ್ಕರ ಕೊಟ್ಟು ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕೊಡ್ಬೇಕಾದ ನಾವು ತಗೊಳ್ತಾ ಇದ್ದೀವ? ಅಮೃತ ವೇಳೆಯಲ್ಲಿ ಬಾಬಾ ಕೊಡ್ತಾ ಇರ್ತಾರೆ, ನಾವು ತಗೊಳ್ತಿದ್ದೀವ? ನಾವು ತೆಗೆದುಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆಯವ್ರಿಗೆ ಹಂಚೋದು ಹೇಗೆ, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ? ಅಮೃತ ವೇಳೆ ಟೈಮಲ್ಲಿ ಕೊಡುವಂತ ಸಮಯದಲ್ಲಿ ಆರಾಮಾಗಿ ನಿದ್ರೆ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ತಂದೆ ಹೇಳ್ತಾರೆ, ಇವತ್ತು ಬನ್ನಿ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ, ಸರಿನಾ? ನೀವು ಆವಾಗ ಅಲ್ಲಿ ತಂದೆ ಮನೆಗೆ ಹೋಗೋದಿಲ್ಲ ಅಂದ್ರೆ ಹಣ ಹೇಗೆ ಕೊಡ್ತಾರೆ? ನಿಮ್ಮ ಸಹೋದರ ಹೋಗ್ಬಿಟ್ಟು ತಗೊಂಡು ಬಂದ್ಬಿಡ್ತಾರೆ ಅಷ್ಟೇ. ಹಾಗಿದ್ರೆ ಆ ಧನ ಕೊಡುವಂತ ಸಮಯದಲ್ಲಿ ನಾನು ಮನಸ್ಸು ಹೇಳುವಂತ ಸಾಧನವನ್ನ ಅವನಲ್ಲಿ ಇಟ್ಟಿದ್ದೀನ, ಸ್ವೀಕಾರ ಮಾಡ್ತಿದ್ದೀನ? ಸರಿ, ಧನವನ್ನ ತಂದ ಮೇಲೆ ಅದು ಜ್ಞಾನ ಧನನೇ ಇರ್ಲಿ, ಯೋಗದ ಧನನೇ ಇರ್ಲಿ, ಏನೇ ಇರ್ಲಿ, ಅದನ್ನ ಕೊಟ್ಟ ನಂತರದಲ್ಲಿ ಸಮರ್ಪಕವಾಗಿ ಈಶ್ವರಿ ಸೇವೆಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೀನ. ಒಂದು ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಜ್ಞಾನ ಇರಬೇಕು, ಆ ಸಮಯದಲ್ಲೇ ತೆಗೆದುಕೊಳ್ಬೇಕು. ಸರಿ, ನಾನು ಅಮೃತ ವೇಳೆ ಆಗೋದಿಲ್ಲ, ನನಗೆ ಎಲ್ಲರೂ ಮನೆಯಿಂದ ಹೋದ್ಮೇಲೆ 11 ಗಂಟೆಗೆ ಆಗ್ತದೆ ಅಂತ ಕೂತ್ಕೊಂಡಿದ್ದಿದ್ರೆ ಆವಾಗ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಸುಂದರವಾದ ಉದಾಹರಣೆ ಹೇಳ್ತಾರೆ, ಸಮಯ. ನಿಮ್ಗೆ ಟೈಮ್ ಇದೆ ಅಂತ ಬಿಟ್ಟು 11 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ, 10:55ಕ್ಕೆ ಟ್ರೈನ್ ಹೋಗ್ಬಿಟ್ಟಿದೆ, ಇಲ್ಲ ನಾನು ಟ್ರಿಬಲ್ ಹಣ ಕೊಡ್ತೇನೆ, ನನಗೆ ಆ ಟ್ರೈನಿಗೆ ಹೋಗ್ಬೇಕು ಅಂತಂದ್ರೆ ಟ್ರೈನ್ ವಾಪಸ್ ಬರುತ್ತಾ? ಬರೋದಿಲ್ಲ ತಾನೆ. 1 ಸೆಕೆಂಡ್ ಮಿಸ್ ಆದ್ರೂ ಅಷ್ಟೇ, 1 ಗಂಟೆ ಮಿಸ್ ಆದ್ರೂ ಅಷ್ಟೇ. ಅದಕ್ಕೆ ಕೆಲವೊಂದ್ಸಲ ಹೇಳ್ತೀವಂತೆ, ನಾನು ಸಿಟ್ಟು ಮಾಡಬಾರ್ದಿತ್ತು, ಮಾಡಿಬಿಟ್ಟೆ, ಈ ತಪ್ಪನ್ನ ಮಾಡಬಾರ್ದಿತ್ತು, ಮಾಡಿಬಿಟ್ಟೆ. ಅದಕ್ಕೆ ಗೊತ್ತಿದೆ ಮಾಡಬಾರ್ದು ಅಂತ ಸಂಕಲ್ಪನೂ ಕೂಡ ಮಾಡ್ಕೊಂಡು ಹೋಗಿರ್ತಾರೆ, ಆ ದಿನ ಮುರಳಿಯಲ್ಲೂ ಬಾಬಾ ಹೇಳಿರ್ತಾರೆ. ಆದ್ರೂ ಕೂಡ ಆ ತಪ್ಪನ್ನ ಪುನಃ ಮಾಡ್ತಾ ಹೋದಾಗ ಆ ತಪ್ಪಿನ ಕಾರಣದಿಂದ, ಧಾರಣೆಯಲ್ಲಿ ಕಡಿಮೆ ಇರುವಂತ ಕಾರಣದಿಂದ ನಿರೀಕ್ಷಿತ ಮಟ್ಟದಲ್ಲಿ ಫಲ ಹೇಳುವಂಥದ್ದು ಸಿಗೋದಿಲ್ಲ. ಆನಂತರ ನೀವು ಹೋಗಿ ನಿಂತ್ಕೊಂಡಿದ್ದೀರಿ, ಏನಾಗ್ತದೆ?
ಪಾಸ್ ಆಗಿದ್ದಿರ್ತದೆ ಅಷ್ಟೇ. ಆಮೇಲೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಯ್ಬೇಕಾಗತ್ತೆ ಅಷ್ಟೇ. ಅಣ್ಣವ್ರೆ ನಿನ್ನೆ ಬಟ್ಟಿ ಇತ್ತ, ನಮ್ಗೆ ಹೇಳಲೇ ಇಲ್ಲ ಅಂತಂದ್ರೆ ಎಲ್ಲರಿಗೂ ಗ್ರೂಪ್ ಅಲ್ಲಿ ಹಾಕಿಲ್ವಾ ಮ್ಯಾಟರ್ ಅನ್ನ? ಎಷ್ಟು ಜನ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ. ಅದನ್ನ ನೀವು ನೋಡ್ಬೇಕು. ಹಿಂದಿಯಲ್ಲಿ ಹಾಕ್ತೀವಿ, ಕನ್ನಡದಲ್ಲಿ ಹಾಕ್ತೀವಿ, ತೆಲುಗುನಲ್ಲಿ ಹಾಕ್ತೀವಿ, ಅದನ್ನು ಕೂಡ ಫೋನ್ ಮಾಡಿ ಕೇಳ್ತಾರೆ. ಏನಂತ? ನೀವು ನಮ್ಗೆ ತಿಳಿಸೇ ಇಲ್ಲ. ಮತ್ತೆ ಯಾವ ರೀತಿ ತಿಳಿಸ್ಬೇಕು? ಪ್ರತಿದಿನ ಮುರಳಿ ಕ್ಲಾಸ್ ಆದ್ಮೇಲೆ, ಯೋಗದ ಕ್ಲಾಸ್ ಆದ್ಮೇಲೆ ಅನೌನ್ಸ್ಮೆಂಟ್ ಕೂಡ ಆಗಿದಿರ್ತದೆ, ನೋಡಿ ಹಿಂಗಿದೆ ಅಂತ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಮೇಲೂ ಕೂಡ ನಿಮ್ಗೆ ಅದ್ರ ಕಡೆ ಗಮನ ಇಲ್ಲ. ಎಲ್ಲ ಇದ್ದ ಮೇಲೂ ಕೂಡ ಕಾರ್ಯಕ್ರಮ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗತ್ತೆ ಹೇಳಿ ನೋಡೋಣ? ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದು ಕೂಡ ಮೊಬೈಲ್ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಿದ್ರೆ ಆವಾಗ ಅದರ ಸುಖದ ಅನುಭವ ನಮ್ಗೆ ಆಗತ್ತಾ? ಅಷ್ಟು ಪರ್ಸೆಂಟೇಜ್ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸಫಲತೆ ಸಿಗಬೇಕು ಅಂತಂದ್ರೆ ಅಷ್ಟು ಸಮಯದಲ್ಲಿ ಅದನ್ನ ನೀವು ಕೊಡ್ಬೇಕು. ಸರಿ, ನಿಮ್ಮ ಮನೆಗೆ ಯಾರೋ ಒಬ್ಬರು ಬರ್ತಾರೆ, ಈಶ್ವರಿ ಜ್ಞಾನವನ್ನ ಕೇಳಿ, ತುಂಬಾ ಬ್ಯೂಸಿ, ಇಲ್ಲ ನನಗೆ ಪುರ್ಸತ್ತಿಲ್ಲ, ನಾಳೆ ಬನ್ನಿ ಅಂತ ಬರ್ತಾನ ಅವನು? ಇಲ್ಲ ತಾನೆ? ಆವಾಗ ನಮ್ಮ ಕೆಲಸಗಳಿಗೆ ನಾವು ಸ್ವಲ್ಪ ವಿಶ್ರಾಂತಿ ಕೊಟ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ? ಅವರಿಗೆ ಗಮನ ಕೊಡ್ಬೇಕು. ಅದೇ ನೆಂಟರು ಬಂದ್ರೆ ಎಲ್ಲ ಕೆಲಸ ಪಕ್ಕದಲ್ಲಿ ಬಿಟ್ಟು ಫಸ್ಟಿಗೆ ನೆಂಟರನ್ನ ಅಟೆಂಡ್ ಮಾಡ್ಬಿಡ್ತೀವಿ. ನೆಂಟರನ್ನಾದ್ರೂ ಆಮೇಲೆ ಅಟೆಂಡ್ ಮಾಡ್ತೀವಿ, ಫೋನ್ ಕಾಲ್ ಅನ್ನು ಲೇಟ್ ಮಾಡಲ್ಲ. ಫೋನ್ ಬಂದ ತಕ್ಷಣದಲ್ಲಿ ಏನ್ ಮಾಡ್ತೀವಿ? ಯಾರದೇ ಫೋನ್ ಕಾಲ್ಗಳಿರ್ಲಿ, ಫಸ್ಟಿಗೆ ಏನ್ ಮಾಡ್ತೀವಿ? ಮೊದಲ ಪ್ರಾಶಸ್ತ್ಯವನ್ನು ನಾವು ಅದಕ್ಕೆ ಕೊಡ್ತೀವಿ. ಅದೇ ರೀತಿ ಈಶ್ವರೀಯ ಸೇವೆಗೆ, ಈಶ್ವರೀಯ ಕಾರ್ಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ನಾವು ಕೊಡ್ತಾ ಇದ್ದೇವಾ ಹೇಳುವಂಥದ್ದು ಭಗವಂತನ ಮೊದಲ ಪ್ರಶ್ನೆ. ಆ ಕರ್ಮವನ್ನ, ಸರಿ, ಅಮೃತ ವೇಳೆ ಯೋಗ ಅಂದ್ರೆ ಯೋಗನೇ. ಅವ ಮುರಳಿ ಓದ್ತೇನೆ ಮತ್ತೊಂದು ಮಗದೊಂದು ಇಲ್ಲ. ಮುರಳಿ ಟೈಮಲ್ಲಿ ಜ್ಞಾನ ಕೇಳ್ಬೇಕು, ಜ್ಞಾನನೇ ಕೇಳ್ಬೇಕು, ಅವಾಗ ನಾನು ಯೋಗ ಮಾಡ್ತೀನಿ ಅಲ್ಲ. ಊಟ ಟೈಮಲ್ಲಿ ಊಟನೇ ಮಾಡ್ಬೇಕು, ನಿದ್ದೆ ಟೈಮಲ್ಲಿ ನಿದ್ದೆನೇ ಮಾಡ್ಬೇಕು. ಸರಿನಾ? ಯಾವ ಸಮಯದಲ್ಲಿ ಏನಿದೆಯೋ ಅದನ್ನ ಮಾತ್ರ ಮಾಡ್ತಾ ಹೋದ್ರೆ ಆತ್ಮೀಯರೇ ಕರ್ಮ ಹೇಳುದು ಯಥಾರ್ಥವಾಗಲಿಕ್ಕೆ ಸಾಧ್ಯ. ಹಾಗೆ ಯಾವ ಜ್ಞಾನವನ್ನ ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಅದನ್ನು ಯಥಾರ್ಥವಾಗಿ ನೀವು ಅದನ್ನ ಧಾರಣೆ ಮಾಡಿದ್ರೆ ಮಾತ್ರ ಆ ಕರ್ಮದ ಫಲ ಸಫಲತೆ ಬರ್ತದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಇದನ್ನು ಹೀಗೆ ಹೇಳಬೇಕಿತ್ತು, ಅವ್ರಿಗೆ ಜ್ಞಾನ ಹೀಗೆ ಹೇಳಬೇಕಿತ್ತು, ಈ ಕಾನೂನನ್ನ ಧಾರಣೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನೀವು ಆಮೇಲೆ ಯೋಚನೆ ಮಾಡಿದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾವ್ಯಾವ ಸಮಯದಲ್ಲಿ ಏನೇನನ್ನ ಧಾರಣೆ ಮಾಡಬೇಕು, ಕಾರ್ಯದಲ್ಲಿ ತರಬೇಕು ಹೇಳುವಂತ ಒಂದು ಸೀರಿಯಸ್ನೆಸ್ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಓಕೆ, ಹೀಗೆ ಸರಿಯಾಗಿ ಅದನ್ನ ಧಾರಣೆ ಮಾಡ್ದೇನೆ ತಮ್ಮನ್ನ ತಾವು ದೂಷಣೆ ಮಾಡ್ಕೊಳ್ತಾ ಅಂತ. ಏನಂತ? ಅಯ್ಯೋ ನನ್ನಿಂದ ತಪ್ಪಾಗ್ಬಿಡ್ತು, ಪ್ರತಿ ಸಲ ಹಿಂಗೇ ಆಗ್ತದೆ, ಗೊತ್ತೇ ಆಗೋದಿಲ್ಲ, ನಾಮದಲ್ಲಿ ನನ್ನ ಪಾತ್ರನೇ ಹೀಗಿದೆ, ಯಾವಾಗಲೂ ನನಗೆ ತೊಂದರೆ ಬರ್ತದೆ, ಅದೇ ಸಮಯದಲ್ಲಿ ನೆಂಟರು ಬಂದ್ಬಿಡ್ತಾರೆ. ಹೀಗೆ ತಾನು ತಪ್ಪನ್ನ ಮಾಡಿ ತನ್ನನ್ನೇ ತಾನೇ ನಿಂದನೆ ಮತ್ತು ಅವಹೇಳನವನ್ನ ಮಾಡಿಕೊಳ್ಳುವಂಥದ್ದು. ಆಮೇಲೆ ಬೇಜಾರ್ ಮಾಡ್ಕೊಂಡು ಏನ್ ಮಾಡೋದು? ಯಾರೇನ್ ಮಾಡ್ಬೇಕಾಗ್ತದೆ? ನೀವು ಲೇಟ್ ಆಗಿ ಬಂದ್ರೆ ಯಾರೇನ್ ಮಾಡ್ಬೇಕಾಗ್ತದೆ ಹೇಳಿ ನೋಡೋಣ, ಸರಿನಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಒಂದು ತುಂಬಾ ಬೇಜಾರಾಗೋದರ ಮೂಲಕ್ಕೆ ತಮ್ಮಿಂದ ತಾವೇನಾಗ್ಬಿಡ್ತಾರೆ? ಅಪ್ರಸನ್ನರಾಗ್ತಾರೆ. ಇಷ್ಟು ಜನ ನಾವು ನೋಡ್ತೀವಿ, ಅಣ್ಣವ್ರು ಇವತ್ತು ಅಮೃತ ವೇಳೆಗೆ ಎದ್ದೇ ಇಲ್ಲ, ಏನೋ ಸಮಸ್ಯೆ ಬರ್ತದೆ, ಏನೋ ಆವಾಗ ಅಲ್ಲಿಂದಾನೇ ಸ್ಟಾರ್ಟ್. ಮುರಳಿ ಓದಿಲ್ಲ, ಏನೋ ಬರ್ತದೆ, ಅಲ್ಲಿಂದನೇ ಏನಾಗ್ತದೆ? ಸಂಕಲ್ಪಗಳು ಆ ರೀತಿ ಆರಂಭ ಆಗ್ಬಿಡ್ತಾವೆ. ಯಾಕಂದ್ರೆ ತಪ್ಪು ಮಾಡಿರ್ತೀವಲ್ವಾ? ಇನ್ನು ಕೆಲವೊಂದ್ಸಲ ಶ್ರೀಮತದ ವಿರುದ್ಧವಾದಂತ ಯಾವುದೋ ಕಾರ್ಯವನ್ನು ಮಾಡಿದಾಗ ಅದು ಆತ್ಮೀಯರೇ ಮನಸ್ಸಿಗೆ ತಿಂತಾ ಇರ್ತದೆ. ಸೂಕ್ಷ್ಮವಾಗಿ ಅವ್ರಿಗೆ ನಿಂದನೆ ಮಾಡಿದ್ದೀನಲ್ಲ, ನಾನು ಆ ತಪ್ಪನ್ನ ಮಾಡಿದ್ದೀನಲ್ಲ, ಆ ಮಾತನ್ನ ಹೇಳಬಾರ್ದಲ್ಲ ಅಂತ ಹೇಳ್ಬಿಟ್ಟು ಆ ತಪ್ಪು ಮನಸ್ಸನ್ನ ಏನ್ ಮಾಡ್ತಾ ಇರ್ತದೆ? ತೊಂದರೆ ಬರ್ತಾ ಇರ್ತದೆ, ತೊಂದರೆ ಕೊಡ್ತಾ ಇರ್ತದೆ. ಹಾಗೆ ಆಂತರಿಕವಾಗಿ ಅದು ಪ್ರಸನ್ನವಾಗಿರ್ಲಿಕ್ಕೆ ಬಿಡೋದಿಲ್ಲ. ಹೀಗೆ ಭಗವಂತ ಹೇಳ್ತಾನೆ, ಮಕ್ಕಳು ಎಷ್ಟೇ ಜ್ಞಾನವನ್ನ ಕೇಳಿ, ಅದಕ್ಕೆ ಬಾಬಾ ಒಂದು ಉದಾಹರಣೆನೂ ಕೂಡ ಕೊಡ್ತಾರೆ. ಓದಿರುವಂತ ಶಿಕ್ಷಣ ಚೆನ್ನಾಗಿ ಧಾರಣೆ ಮಾಡಿದ್ರೆ ಒಬ್ಬ ವಕೀಲ ಒಂದು ಕೇಸಿಗೆ 1 ಲಕ್ಷನೂ ತಗೊಳ್ತಾನೆ. ಇನ್ನೊಬ್ರು ಧಾರಣೆ ಮಾಡಿಲ್ಲ ಅಂತ ತಿಳಿದಿದ್ರೆ ಏನಾಗ್ತದೆ? ಹರಿದಿರೋ ಕೋಟು ಕೂಡ ಹಾಕೊಂಡಿರ್ತಾನೆ. ಓದದೇ ಇರುವಂತ ಒಂದು ಮಹಿಳೆ ತರಕಾರಿ ಮಾರಿಬಿಟ್ಟು ಒಂದು ದಿನ 1,000 ಸಂಪಾದನೆ ಮಾಡಿರ್ಬೋದು. ಓದುವಂತ ವ್ಯಕ್ತಿ ಒಂದು ದಿನ 2,000 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಸಾಯಂಕಾಲ ಜೂಜಾಡ್ಬಿಟ್ಟು ಮಾಂಸಾಹಾರ ತಿಂದು ಸುರಾಪಾನ ಮಾಡಿ
ಜೋಬ್ ಖಾಲಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಬರುವಂತ ಸಾಧ್ಯತೆಗಳು ಪ್ರಪಂಚದಲ್ಲಿ ನೀವು ಕಣ್ಣೆದುರುಗಡೆಗೆ ಬೇಕಾದಷ್ಟನ್ನ ನೋಡ್ತೀರಾ. ನೋಡ್ತೀವೋ ಇನ್ನು ಸಂಪಾದನೆ ಮಾಡೋದು ಒಂದು ಇಂಪಾರ್ಟೆಂಟ್ ಅಲ್ಲ. ಈಗ ಇನ್ನೊಂದು ಏನಾಗ್ತದೆ, ನಾವು ಕೆಲವೊಂದ್ಸಲ ಅಮೃತ ವೇಳೆ ಚೆನ್ನಾಗಿ ಯೋಗ ಜ್ಞಾನ ಚೆನ್ನಾಗಿ ಹೇಳ್ತೀವಿ, ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ತುಂಬಾ ಚೆನ್ನಾಗಿದೆ. ಸರಿ, ಲೌಕಿಕ ಜೀವನಕ್ಕೆ ಬಂದ್ವಿ, ಕ್ರೋಧದ ಒಂದು ದೊಡ್ಡ ಗಡಿಗೆ ತಗೊಂಡು ಬಂದ್ಬಿಡ, ಸರಿನಾ? ಡಾಬ್ 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 ಎಲ್ಲರ ಮೇಲೆ ಹಾರ್ಬಿಡೋದು. ಸೇವಾ ಕೇಂದ್ರದ ಆಶೀರ್ವಾದನೇ ಆಶೀರ್ವಾದ. ಮನೆಗೆ ಬಂದ ತಕ್ಷಣ ಎಲ್ಲರ ಮೇಲೆ ಹಾರೋದು, ಅಲ್ಲಿ ಭಾಷಣ ಮಾಡೋದು, ಸಿಟ್ಟು ಒಳ್ಳೆಯದಲ್ಲ, ಲಂಚ ತೆಗೆದುಕೊಳ್ಳುವುದು ಅಪರಾಧ ಅಂತ ಗೌರ್ಮೆಂಟ್ ಆಫೀಸಲ್ಲಿ ಬರ್ದಿರ್ತಾರೆ. ಎಲ್ಲಿ? ಇಲ್ಲಿ ಲಂಚ ತಗೊಳ್ತಾ ಇರ್ತಾರೋ ಅಲ್ಲೇ. ಹೌದಾ? ಹಾಗೆ ಇಲ್ಲಿ ಮಹಿಳೆಯರಿಗೆ ಅಂತ ಇರುವಂತ ಆಸನ ಅಲ್ಲೇ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋದು ಪುರುಷರು, ಬೇಕಂತಾನೆ ಕುತ್ಕೊಳ್ಳೋದು. ಹೀಗೆ ಹಾಗೆ ಏನಾಗ್ತದೆ, ಒಂದು ಕಡೆಯಿಂದ ಸಂಪಾದನೆ ಮಾಡಿ ಇನ್ನೊಂದು ಕಡೆ ಒಂದು ಆತ್ಮಿಕ ಸ್ಥಿತಿಯಲ್ಲಿ ಏನು ಜೀವನವನ್ನ ಮಾಡಬೇಕು ಅದನ್ನು ಮಾಡದಿದ್ದಾಗಲೂ ಕೂಡ ಆ ಸಮಯದಲ್ಲಿ ಸಂಪಾದನೆ ಅಂತ ಅನಿಸುತ್ತೆ. ಅದ ಲೌಕಿಕ ಜೀವನದಲ್ಲಿ ಆತ್ಮೀಯರೇ ಸಮಯಕ್ಕೆ ಸರಿಯಾಗಿ ಹಣ ಸಿಗೋದಿಲ್ಲ, ಜನರ ಸಹಯೋಗ ಸಿಗೋದಿಲ್ಲ. ನಾವೆಷ್ಟು ಮಾಡಿದ್ರು ಅನ್ನೋರು ಆವಾಗ ಕಾಯಿಲೆ ಬರ್ತಾನೆ ಇರ್ತದಪ್ಪ. ಕಾರಣ ಏನು? ಸಂಪಾದನೆ ಮಾಡೋದು ಗೊತ್ತು, ಅದು ಹೇಗೆ ಉಳಿತಾಯ ಮಾಡಬೇಕು, ಯಾರಿಗೆ ಯಾವ ರೂಪದಲ್ಲಿ ಹಂಚಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು. ಕೆಲವರಿಗೆ ವಾಚ, ಕೆಲವರಿಗೆ ಮನಸ್ಸ, ಕೆಲವರಿಗೆ ಧನದ ಮೂಲಕ, ತನುವಿನ ಮೂಲಕ ಕೊಡಬೇಕಾಗ್ತದೆ. ನೋಡಿ, ಮನೆಯಲ್ಲಿ ನೀವು ಅನ್ನ ಮಾಡಿದ್ರು ಕೂಡ ಎಲ್ಲರಿಗೂ ಒಂದೇ ರೀತಿ ಊಟ ಬಡಿಸ್ತೀರಾ? ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಗಂಜಿ ಮಾಡ್ಬಿಟ್ಟು ಕೊಡ್ಬೇಕಾಗ್ತದೆ. ದೊಡ್ಡವ್ರಿಗೆ ಏನ್ ಮಾಡ್ಬೇಕಾಗ್ತದೆ, ಪಲಾವ್ ಟೈಪ್ ಬೇಕಾಗ್ತದೆ. ಕೆಲವರಿಗೆ ಮೊಸರನ್ನ ಮಾಡ್ಬೇಕಂದ್ರೆ ಅನ್ನ ಬೇರೆನೆ ಆಗ್ಬೇಕಾಗ್ತದೆ. ಹೌದಲ್ವಾ? ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಚೇಂಜ್ ಆಗತ್ತಲ್ವಾ? ಹಾಗೆ ಇನ್ನೂ ಕೂಡ ಈಶ್ವರಿ ಜ್ಞಾನವನ್ನಾಗ್ಲಿ, ಯೋಗದ ಶಕ್ತಿಯನ್ನಾಗ್ಲಿ ವಿಭಿನ್ನ ರೂಪದಲ್ಲಿ ಕೊಡಬೇಕು. ಮತ್ತು ಸಂಪಾದನೆ ಮಾಡಿರೋದು ಕೂಡ ಯಾವ ರೂಪದಲ್ಲಿ ಖರ್ಚು ಮಾಡ್ತಿದೀವಿ. ಆದ್ಮೇಲೆ ಹಳೆ ಲೆಕ್ಕಾಚಾರ ಬಿಡಿ. ಇವತ್ತು ನಾವು ಬಾಬನ ಮಕ್ಕಳಾಗ್ಬಿಟ್ಟು ಏನ್ ಮಾಡ್ತೀವಿ, 100ಕ್ಕೆ 100, 1000 ಪದಮದಷ್ಟು ತಪ್ಪನ್ನ ಮಾಡ್ಬಿಟ್ಟು ಮಾಡಿರುವಂತ ಸಂಪಾದನೆಯನ್ನ ಮೈನಸ್ ನಲ್ಲಿ ಹೋಗ್ತಾ ಇರ್ತೀವಿ. ಅವಾಗ ಏನ್ ಹೇಳ್ತೀವಿ, 25 ವರ್ಷ ಆಯ್ತು ಅನ್ನೋರು ಏನು ಪರಿವರ್ತನೆ ಬರ್ತಾ ಇಲ್ಲ, ಏನು ಖುಷಿ ಇಲ್ಲ, ಏನು ನೆಮ್ಮದಿ ಇಲ್ಲ. ಅದಕ್ಕಾಗಿ ಒಂದು ಸಂಪಾದನೆ ಮತ್ತು ವಿಧಿವತ್ತಾಗಿರುವಂತಹ ಒಂದು ಖರ್ಚು ಮತ್ತು ಸೇವೆ, ಇದು ಒಂದನೇದು. ಇನ್ನೇದು ಬಾಬಾ ಹೇಳ್ತಾರೆ, ಇದು ತಮ್ಮಿಂದ ಇವರು ಡಿಸ್ಟರ್ಬ್ ಆಗಲ್ಲ. ಬೇರೆಯವರ ವಿಶೇಷತೆ ನೋಡ್ಬಿಟ್ಟು ಇವರು ಈರ್ಷ್ಯೆಯ ಕಾರಣ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಶುದ್ಧವಾದಂತ ಒಂದು ಕನ್ನಡದ ಭಾಷೆಯಲ್ಲಿ, ಕನ್ನಡದ ಈರ್ಷ್ಯೆ ಅಂತಾನೂ ಕೂಡ ಹೇಳ್ತಾರೆ. ಹೊಟ್ಟೆ ಕಿಚ್ಚು ಅಂತ ಹೇಳಿ, ಹೊಟ್ಟೆ ಕಿಚ್ಚು ಅಂತಂದ್ರೆ ಏನು? ಬಾಬಾ ಅವ್ರ ಹತ್ರ ಸೇವೆ ಮಾಡಿಸ್ತಿದ್ದಾರೆ, ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ನಮ್ಗೆ ಕೊಡೋದೇ ಇಲ್ಲ. ಅವ್ರಿಗೆ ಜ್ಞಾನ ಅವ್ರು ಜ್ಞಾನ ಹೇಳ್ಬೇಕಾದ್ರೆ ಜನ ಸೇರ್ತಾರೆ, ನಾವು ಜ್ಞಾನ ಹೇಳ್ಬೇಕಾದ್ರೆ ಜನ ಸೇರೋದೇ ಇಲ್ಲ. ಸೇವಾ ಕೇಂದ್ರದ ಟೀಚರ್ ಅವರಿಗೇ ಕರೀತಾರೆ, ನಮ್ಮನ್ನು ಕರೆಯೋದೇ ಇಲ್ಲ. ಯಾಕೆ ಈ ಒಂದು ಈರ್ಷ್ಯೆ ಬರುತ್ತೆ? ಅದಕ್ಕೆ ಬಾಬಾ ಕಾರಣವನ್ನು ಹೇಳ್ತಾನೆ. ನೋಡಿ ಮಕ್ಕಳೇ, ಈ ಯಜ್ಞದಲ್ಲಿ ನನಗೆ ಎಲ್ಲರ ಸಹಯೋಗ ಬೇಕಾಗತ್ತೆ. ಆ ಕಾರಣದಿಂದ ಪ್ರತಿಯೊಂದು ಆತ್ಮನಿಗೂ ಕೂಡ ವಿಶೇಷತೆಯನ್ನ ನಾನು ತುಂಬುತ್ತೇನೆ. ನನ್ನ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ. ಒಬ್ಬರಲ್ಲಿರುವಂತ ವಿಶೇಷತೆ ಇನ್ನೊಬ್ಬರಲ್ಲಿಲ್ಲ. ಯಜ್ಞದಲ್ಲೂ ನೋಡಿ, ಪ್ರಕಾಶ್ ಮಣಿ ದಾದಿಯಲ್ಲಿ ಏನು ವಿಶೇಷತೆ ಇತ್ತು ಅದು ಗುಲ್ಜಾರ್ ದಾದಿಯವರಲ್ಲಿಲ್ಲ. ಗುಲ್ಜಾರ್ ದಾದಿಯಲ್ಲಿ ಇರುವಂತದ್ದು ಜಾನಕಿ ದಾದಿ. ಗುಲ್ಜಾರ್ ದಾದಿ ರಥ ಆದ್ರು, ಪ್ರಕಾಶ್ ಮಣಿ ದಾದಿ ಯಜ್ಞವನ್ನು ಚೆನ್ನಾಗಿ ನಡೆಸಿದ್ರು. ಓಕೆ, ಜಾನಕಿ ದಾದಿ ಫಾರಿನಿಗೆ ಹೋಗೋದು ಅಂತಂದು ಇಷ್ಟ, ತಪಸ್ಸು ಮಾಡೋದು ಅಂತಂದು ಇಷ್ಟ. ಓಕೆ, ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆ ಇರ್ತದೆ ಆತ್ಮೀಯ. ನೋಡಿ, ಲೌಕಿಕದಲ್ಲೂ ಕೂಡ ನೋಡಿ, ಒಬ್ರು ಕಾರ್ಪೆಂಟರ್ ಆಗಿರ್ತಾರೆ, ಅವ್ರಿಗೆ ಸಿಮೆಂಟ್ ಕೆಲಸ ಬರೋದಿಲ್ಲ. ಸಿಮೆಂಟ್ ಕೆಲಸ ಮಾಡೋನಿಗೆ ಎಲೆಕ್ಟ್ರಿಕಲ್ ಕೆಲಸ ಬರೋದಿಲ್ಲ. ಎಲೆಕ್ಟ್ರಿಕಲ್ ಕೆಲಸ ಮಾಡೋನಿಗೆ ಆಟೋ ಓಡಿಸ್ಲಿಕ್ಕೆ ಬರೋದಿಲ್ಲ. ಆಟೋ ಓಡಿಸೋನಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಡಿಗೆ ಮಾಡ್ಲಿಕ್ಕೆ ಬರೋರಿಗೆ ಬಸ್ ಓಡಿಸ್ಲಿಕ್ಕೆ ಬರೋದಿಲ್ಲ. ಹೌದಾ? ಎಲ್ಲಾ ಎಕ್ಸ್ಪರ್ಟ್ ಇರುವಂತವ್ರು ಜನ ಸಿಗ್ತಾರ ನಿಮ್ಗೆ? ಇಲ್ಲಲ್ವ? ಸಿಗ್ತಾರೆ, ಅದು ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಆಟ ಓಡಿಸೋನು ಆಟ ಓಡಿಸಿ 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 ಶ್ರೀಮಂತನಾಗ್ಬಿಡ್ತಾನೆ. ಅಡಿಗೆ ಮಾಡೋನು ಅಡಿಗೆ ಮಾಡಿ 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 ಶ್ರೀಮಂತನಾಗ್ಬಿಟ್ಟು ಮನೆ ಕಟ್ಟಿ ಕಾರ್ ತಗೊಂಡು ಎಲ್ಲನೂ ಕೂಡ ಮಾಡಿಬಿಡ್ತಾರೆ. ಸರಿ? ಹಾಗೆ ಭಗವಂತನ ಮಗುವಾದ ಮೇಲೆ ಈಶ್ವರಿಯ ಕಾರ್ಯಕ್ಕೋಸ್ಕರ ಬಾಬಾ ನಿಮ್ಗೆ ಏನೇನು ವಿಶೇಷತೆಯನ್ನು ತುಂಬಿದ್ದಾರೆ. ಕೆಲವರು ಚೆನ್ನಾಗಿ ಧ್ಯಾನ ಹೇಳಬಹುದು, ಕೆಲವರು ಚೆನ್ನಾಗಿ ಯೋಗ ಮಾಡಬಹುದು, ಇನ್ನು ಕೆಲವರು ಅಡಿಗೆ ಚೆನ್ನಾಗಿ ಮಾಡಬಹುದು, ಇನ್ನು ಕೆಲವರು ಪಾಂಪ್ಲೆಟ್ಸ್ ಅನ್ನ ಕೊಡಬಹುದು, ಇನ್ನು ಕೆಲವರು ವೆಹಿಕಲ್ ತಗೊಂಡು ಹೋಗ್ಬಿಟ್ಟು ಚಿತ್ರ ಪ್ರದರ್ಶನಿಯನ್ನ ಮಾಡಬಹುದು. ಸರಿನಾ? ಇನ್ನು ಕೆಲವರು ಬಂಧನದಲ್ಲಿರುವಂತ ಮಾತೆಯರ ಮನೇಲಿ ಕೂತ್ಕೊಂಡು ಬಾಬಾ ಅಂತ ಹೇಳ್ಬಹುದು. ಹೀಗೆ
ಬಾಬಾ ಬೇರೆ 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 ಆತ್ಮಗಳಿಗೆ ಏನ್ ಮಾಡಿದ್ದಾರೆ, ಬೇರೆ ಬೇರೆ ವಿಶೇಷತೆಯನ್ನು ತುಂಬಿದ್ದಾರೆ. ಕೆಲವರದ್ದು ಕಣ್ಣಿಗೆ ಕಾಣುತ್ತದೆ, ಕೆಲವರಿಗೆ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕಾಗಿ ಮಕ್ಕಳೇ, ಬೇರೆಯವರ ವಿಶೇಷತೆಯನ್ನ ನೋಡದೆ ಅದರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋ ಬದಲು ನಿಮ್ಮ ವಿಶೇಷತೆ ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಅದನ್ನ ಏನ್ ಮಾಡಿ ಮುಂದುವರಿತಾ ಹೋಗಿ. ಜಗದೀಶ್ ಬಾಯರಿಗೆ ಬಾಬಾ ವಿಶೇಷತೆಯನ್ನು ಕೊಟ್ಟಿದ್ರು, ಪುಸ್ತಕವನ್ನ ಬರೆಯುವಂಥದ್ದು. ಅದರಲ್ಲಿ ಅವ್ರೇನ್ ಮಾಡ್ತಾ ಮಾಡ್ತಾ ಹಾಗೆ ಮಧ್ಯ ಮಧ್ಯದಲ್ಲಿ ಕ್ಲಾಸ್ ಅನ್ನು ಕೂಡ ಮಾಡ್ತಾ ಇದ್ರು. ಸರಿ ಅಲ್ಲ ಅಣ್ಣವ್ರೆ, ಒಂದು ವಿಶೇಷತೆಯಲ್ಲಿ ನಾವು ಮುಂದುವರಿತಾ ಇದ್ರೆ ಪಾಸ್ ವಿತ್ ಆನರ್ ಆಗೋದು ಹೇಗೆ, ಸರ್ವಗುಣ ಸಂಪನ್ನರಾಗೋದು ಹೇಗೆ, ಸೋಲಾ ಕಲಾ ಸಂಪೂರ್ಣರಾಗೋದು ಹೇಗೆ ಅಂತ ಪ್ರಶ್ನೆ ಭಗವಂತನಿಗೆ. ಭಗವಂತನಿಗೆ ನಾವೇನ್ ಮಾಡ್ತಿದ್ವಿ, ಕೇಳ್ತಾ ಇದ್ವಿ, ನಾನು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗ್ಬೇಕಲ್ಲ, ಅದಕ್ಕೇನ್ ಮಾಡ್ಬೇಕು ಹೇಳೋದು ಭಗವಂತ ಮಕ್ಕಳ ಪ್ರಶ್ನೆ. ಬಾಬಾ ಹೇಳ್ತಾನೆ, ನೋಡಿ ಮಕ್ಕಳೇ, ಮೊದಲು ನಿಮಗೆ ಕೊಟ್ಟಿರುವಂತ ವಿಶೇಷತೆಯಲ್ಲಿ ಮೊದಲು ಪಕ್ಕಾಗಿ ಅದನ್ನು ಮೊದಲು ಹೆಚ್ಚಿಗೆ ಯಜ್ಞದಲ್ಲಿ ಈಶ್ವರೀಯ ಕಾರ್ಯದಲ್ಲಿ ಸ್ವಯಂ ಅಲ್ಲಿ ನೀವು ಉಪಯೋಗ ಮಾಡಿ, ಅದರಲ್ಲಿ ಪರ್ಫೆಕ್ಟ್ ಆಗಿ ಮೊದಲು ಇರುವಂತ ವಿಶೇಷತೆಯಲ್ಲಿ. ಓಕೆನಾ? ಓಕೆ, ನನಗೆ ವಿಶೇಷತೆ ಏನ್ ಕೊಟ್ಟಿದ್ದಾರೆ, ಮೊದಲು ಹಿಂಗೆ ಇಟ್ಕೊಂಡ್ರೆ ಸಾಕು, ಬರ್ತಾ ಇರ್ತದೆ ವಿಷಯಗಳು, ಅದು ನನಗೆ ವಿಶೇಷತೆ. ಅದನ್ನು ಏನು ಮಾಡ್ತಾ ಹೋಗಿ, ಹೆಚ್ಚಿಗೆ ಉಪಯೋಗ ಮಾಡ್ತಾ ಹೋಗಿ. ಯಾವಾಗ ಅದರಲ್ಲಿ ಪರಿಪಕ್ವ ಆಗ್ತಿರೋ, ಅದರಲ್ಲಿ ಮಾಸ್ಟರ್ ಆಗ್ತಿರೋ, ಅದರಲ್ಲಿ ಇನ್ನೂ ಆಳದಲ್ಲಿ ಹೋಗ್ತಾ ಇರ್ತಿರೋ, ಇನ್ನೊಂದು ವಿಶೇಷತೆ ಆಟೋಮೆಟಿಕಲಿ ಪಕ್ಕದಲ್ಲಿ ಬಂದೇ ಬರ್ತದೆ ಮಕ್ಕಳೇ. ಮೊದಲು ಭಗವಂತನ ಉಡುಗೊರೆಯಾಗಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ಅದನ್ನು ಚೆಕ್ ಮಾಡ್ತಾ ಹೋಗಿ, ಅದರಲ್ಲಿ ಪರಿಪಕ್ವವಾಗಿ ಅದರಿಂದ ಈಶ್ವರಿ ಸೇವೆಯನ್ನು ಮಾಡ್ತಾ ಹೋಗಿ. ಅವಾಗ ಏನಾಗ್ತದೆ, ಒಂದರ ಎದುರುಗಡೆ 1 0 2 0 3 0. ಈಗ ನೋಡಿ, ಈಶ್ವರಿ ಜ್ಞಾನದಲ್ಲೂ ಕೂಡ ನಾನು ನೋಡಿದ್ದೇನೆ, ಕೆಲವರು ಈಶ್ವರಿ ಜ್ಞಾನವನ್ನ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರಿಗೆ? ಸ್ಕೂಲ್ ಮಕ್ಕಳಿಗೆ. ಸ್ಕೂಲ್ ಮಕ್ಕಳು ಎದುರುಗಡೆ ಕ್ಲಾಸ್ ಮಾಡಿದ್ರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ವಿಶೇಷತೆ ಬಾಬಾ ನನಗೆ ಕೊಟ್ಟಿಲ್ಲ. ಲೌಕಿಕರ ಪ್ರಪಂಚದ ಜನರ ಎದುರುಗಡೆ ಭಾಷಣ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಜ್ಞಾನನೇ ಕೆಲವೊಂದ್ಸಲ ಎಜುಕೇಟೆಡ್ ಜನರಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೆಲವರು ಅನ್ಎಜುಕೇಟೆಡ್ ಜನರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿನಾ? ಇನ್ನು ಕೆಲವರು ಒಂದೊಂದು ವಿಷಯದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವರು ಜ್ಞಾನ ಚೆನ್ನಾಗಿ ಹೇಳ್ತಾರೆ, ಇನ್ನೊಬ್ರು ಯೋಗದಲ್ಲಿ ಚೆನ್ನಾಗಿ ಮಾಡ್ತಾರೆ, ಕೆಲವರು ಧಾರಣೆಯಲ್ಲಿ ಮಾಡ್ತಾರೆ, ಕೆಲವರು ಸೇವೆಯಲ್ಲಿ ಮಾಡ್ತಾರೆ. ಹೀಗೆ ಜ್ಞಾನ ಹೇಳುವುದರಲ್ಲೇನೆ ಒಬ್ಬೊಬ್ಬೊಬ್ಬೊಬ್ಬರು ವಿಶೇಷತೆ ಇದ್ದಾರೆ. ಒಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಭಗವದ್ಗೀತೆಯ ಬಗ್ಗೆ ಒಳ್ಳೆ ರಿಸರ್ಚ್ ಅನ್ನ ಮಾಡ್ತಾರೆ, ಅದನ್ನು ಕೂಡ ಬಾಬಾ ಮೊದಲೇ ಹೇಳಿರ್ತಾರೆ. ಇನ್ನು ಕೆಲವರು ಚಿತ್ರ ಪ್ರದರ್ಶನ ಚೆನ್ನಾಗಿ ಹೇಳ್ತಾರೆ, ಇನ್ನು ಕೆಲವರು ಕೋರ್ಸ್ ಕೊಡೋದು ಎಕ್ಸ್ಪರ್ಟ್ ಅಂತಂದ್ರೆ 1 ತಿಂಗಳು ಬೇಕಾದ್ರೂ ಕೋರ್ಸ್ ಕೊಟ್ಟು ಬಿಡ್ತಾರೆ. ಓಕೆನಾ? ಹಾಗೆ ಇಲ್ಲಿ ಯಾವುದರಲ್ಲಿ ಬಾಬಾ ನಿಮ್ಮನ್ನು ವಿಶೇಷರನ್ನಾಗಿ ಮಾಡಿದ್ದಾರೆ ಅಂತ ತಿಳಿದುಕೊಂಡು ಆ ವಿಶೇಷತೆಯನ್ನು ವೃದ್ಧಿ ಮಾಡ್ತಾ ಹೋಗಿ, ಅದನ್ನು ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸ್ತಾ ಹೋಗಿ. ಅದಕ್ಕಾಗಿ ಬೇರೆಯವರ ವಿಶೇಷತೆ, ಅವರ ಉಪಯೋಗವನ್ನ ನೀವು ಚೆಕ್ ಮಾಡಬೇಡಿ ಮತ್ತು ಅವರ ಕಡಿಮೆತನವನ್ನು ಕೂಡ ನೀವು ನೋಡಬೇಡಿ. ನೀವು ಶ್ರೀಮಂತರಾಗಿ ಅಲ್ಲ, ನೀವು ಕಾರ್ಪೆಂಟರ್ ಕೆಲಸ ಓವರ್ ಟೈಮ್ ಎಲ್ಲ ಮಾಡ್ಬಿಟ್ಟು ನೀವು ಹಣವಂತರಾಗಿ ಫೈನಲಿ ಏನ್ ಬೇಕು, ಏನೇ ಕೆಲಸ ಮಾಡುದು ಹಣ ತಾನೇ ಬೇಕು. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ಕಸ ಗುಡಿಸ್ತಾ ಇದ್ರು ನೀವು ಮಾಡ್ಬೇಕಾಗಿರೋ ತಂದೆ ನೆನಪೆ. ನೀವೇನು ಮಾಡ್ತಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ತಂದೆ ನೆನಪಿರ್ಬೇಕು. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಯಾವುದೇ ಕರ್ಮ ಮಾಡ್ತಾ ಇದ್ರು ಕೂಡ ತಂದೆಯ ನೆನಪಿನಲ್ಲಿ, ತಂದೆಯ ಜೊತೆಯಲ್ಲಿ, ತಂದೆಯ ಎದುರುಗಡೆಗೆ, ತಂದೆಯ ಹತ್ರನೇ ಕರ್ಮವನ್ನು ನೀವು ಮಾಡಿಸ್ತಾ ಇದ್ದಾಗ ಅದು ಆತ್ಮಿಕ ಸಂಪಾದನೆ ಆಗ್ತದೆ. ನಿಮಗೆ ಹಣ ಹೇಗೆ ಬಂತು, ನಿಯಮಪೂರ್ವಕವಾಗಿ ಹಣ ಹೇಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು IT ಕಂಪ್ನಿಲಿ ಕೆಲಸ ಮಾಡಿ ಹಣ ಮಾಡ್ತಿದ್ದೀರೋ, ಅಥವಾ ಲೆಕ್ಚರರ್ ಆಗ್ಬಿಟ್ಟು ಮಾಡ್ತಿದ್ದೀರೋ, ಟ್ಯೂಷನ್ ತಗೊಂಡ್ಬಿಟ್ಟು ಮಾಡ್ತಾ ಇದ್ದೀರೋ, ಅಥವಾ ಸೈಕಲ್ ಅಂಗಡಿ ಇಟ್ಬಿಟ್ಟು ಮಾಡ್ತಿದ್ದೀರೋ, ಒಟ್ಟು ಸುಖದ ಸಾಧನ ಹಣ ನಿಮ್ದು ಆಗ್ಬೇಕು ಅಷ್ಟೇ. ಬಂದಿರುವಂತಹ ಹಣವನ್ನು ಸಮರ್ಪಕವಾಗಿ ಏನ್ ಮಾಡ್ಬೇಕು, ಖರ್ಚು ಮಾಡ್ಬೇಕು. ಹಾಗೆ ನೀವು ಏನು ಕರ್ಮ ಮಾಡ್ತೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ಕರ್ಮ ಮಾಡುವಂತ ಸಮಯದಲ್ಲಿ ಮಾನಸಿಕವಾಗಿ ತಂದೆ ನೆನಪಿನಲ್ಲಿದ್ರೆ ಅಲ್ಲೂ ಕೂಡ ಈಶ್ವರಿಯ ಸಂದೇಶ, ಈಶ್ವರಿಯ ಸೇವೆ ಸಿಗತ್ತೆ. ಈಶ್ವರಿಯ ಸೇವೆ ಅಂದ್ರೆ ಬರೀ ಜ್ಞಾನ ಹೇಳೋದಷ್ಟೇ ಈಶ್ವರಿಯ ಸೇವೆ ಅಲ್ಲ, ಯೋಗ ಮಾಡಿಸೋದಷ್ಟೇ ಈಶ್ವರಿಯ ಸೇವೆ ಅಲ್ಲ. ಸೇವಾ ಕೇಂದ್ರದಲ್ಲಿ ಇದ್ದಾಗ ಮಾತ್ರ ನಾನು ಸೇವೆ ಮಾಡ್ತೇನೆ, ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಭಗವಂತ ಇರ್ತಾನೋ, ಭಗವಂತ ಜೊತೆ ಕನೆಕ್ಟ್ ಆಗ್ತಿರೋ, ಯಾವ ಭಾವದಿಂದ ಕನೆಕ್ಟ್ ಆಗ್ತಿರೋ, ಆ ಯಾವುದೇ ರೂಪದಲ್ಲೂ ಕೂಡ ಈಶ್ವರಿಯ ಸೇವೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಸ್ಥೂಲವಾಗಿ ನೀವು ಏನೇ ಕರ್ಮವನ್ನು ಯಾವುದೇ ಸ್ಥಳದಲ್ಲಿ ಯಾವುದೇ ರೂಪದಲ್ಲಿ ಮಾಡ್ತಾ ಇರಬಹುದು.
ಹಾಗೆ ಈಶ್ವರಿ ಯಜ್ಞದಲ್ಲೂ ಕೂಡ ನಿಮ್ಗೆ ಕೆಲವೊಂದ್ಸಲ ವಿಭಿನ್ನವಾಗಿರುವಂತ ಸೇವೆ ಮಾಡುವಂತ ಒಂದು ಆಫರ್ಸ್ಗಳು ಬರ್ತಾವೆ. ನನಗೂ ಕೂಡ ಈಶ್ವರ ಜೀವನದಲ್ಲಿ ನಾನು ನೋಡ್ತಾ ಇದ್ದೇನೆ. ಕೆಲವೊಂದ್ಸಲ ಡ್ರೈವಿಂಗ್ ಮಾಡಬೇಕಾಗ್ತದೆ, ಕೆಲವೊಂದ್ಸಲ ಅಡಿಗೆ ಬಡಿಸ್ಬೇಕಾಗ್ತದೆ, ಕೆಲವೊಂದ್ಸಲ ಸ್ಟೇಜಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ಬೇಕಾಗ್ತದೆ, ಕೆಲವೊಂದ್ಸಲ ಗಂಟೆಗಟ್ಟಲೆ ಯೋಗ ಮಾಡ್ಬೇಕಾಗ್ತದೆ. ಓಕೆನಾ? ಕೆಲವೊಂದ್ಸಲ ಏನೂ ಸೇವೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಓಕೆನಾ? ಆದ್ರೂ ಕೂಡ ಇಷ್ಟೇ ವಿಭಿನ್ನವಾಗಿರುವಂತ ಸೇವೆ ಸಿಕ್ಕಿದ್ರೂ ಕೂಡ ಏನ್ ಮಾಡ್ಬೇಕು? ಸ್ಥಿತಿ ಚೆನ್ನಾಗಿಟ್ಕೊಳ್ಬೇಕು. ಹೊರಗಡೆಗೆ ಏನ್ ನಾವು ಕರ್ಮ ಮಾಡ್ತೀವಿ ಅದಿದ್ರೆ ಮಾತ್ರ ನನ್ನ ಸ್ಥಿತಿ ಚೆನ್ನಾಗಾಗ್ತದೆ ಹೇಳುವಂತ ಒಂದು ಕೆಲವೊಂದು ವಿಷಯಗಳಿಗೆ ಮಾತ್ರ ನೀವೇನಾಗಬಾರ್ದು, ಕೇಂದ್ರೀಕೃತವಾಗಿರಬಾರ್ದು. ಯಾವಾಗ ಸರ್ವ ಕರ್ಮದಲ್ಲೂ ಕೂಡ ಭಗವಂತನನ್ನ ಜೊತೆಲಿ ಇಟ್ಕೊಳ್ತೀರೋ, ಆ ಪ್ರಾಕ್ಟೀಸ್ ನಿಮ್ಗೆ ಬರ್ತಾ ಹೋಗತ್ತೋ, ಆವಾಗ ಏನಾಗ್ತದೆ? ಪ್ರಸನ್ನ ಚಿತ್ತರಾಗ್ತೀರಾ. ಬಾಬಾ ಹೇಳಿರುವಂತ 2 ಮಾತು. ಪ್ರಸನ್ನ ಚಿತ್ತರಾಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಸ್ವಯಂನ ನೋಡಿ ಸ್ವಯಂ ಪರಿವರ್ತನೆ ಮಾಡಿ ಮನಸ್ಸನ್ನು ಹೆಚ್ಚಿಗೆ ಆತ್ಮ ಮತ್ತು ಪರಮಾತ್ಮನಲ್ಲಿ ಇಡಿ. 1ನೇದು. 2ನೇದು, ಪರದರ್ಶನ ಮಾಡಬೇಡಿ. ನಿಮ್ಮ ಜೊತೆಯಲ್ಲಿರುವಂತ ಆತ್ಮಗಳು, ಆ ಸೇವಾ ಕೇಂದ್ರದಲ್ಲಿ ಇಷ್ಟ ಆತ್ಮಗಳು ಬರ್ತಾರೆ, ಅವ್ರದ್ದು ಪರ್ಮನೆಂಟ್ ಬಿಲ್ಡಿಂಗ್ ಇದೆ, ನಮ್ಮದು ಬಾಡಿಗೆ ಬಿಲ್ಡಿಂಗ್ ಇದೆ, ಅದು ನಿಮಗೆ ಬೇಡ. ಎದುರುಗಡೆ ಇರುವಂತ ವ್ಯಕ್ತಿಗಳ ಆಧಾರದಲ್ಲಿ ಎಲ್ಲ ಮಕ್ಕಳೇ ಸೇವೆ ಆಗುವಂಥದ್ದು. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಎದುರುಗಡೆ ಕ್ಲಾಸಿಗೆ 20, 30, 40 ಜನ ಕೂತ್ಕೊಳ್ತಿದ್ರು. ಅದರಲ್ಲಿ ಕಾರ್ಯಕ್ರಮಗಳಾದಾಗ ಏನಾಯ್ತು? ಸಾವಿರಾರು ಜನ ಎದುರುಗಡೆ ಹೋದ್ರು. ಇವತ್ತು ನೀವು ನೋಡಿದ್ರಲ್ಲ, ದಾದಿಯವರೆಲ್ಲ ಪ್ರೋಗ್ರಾಮ್ಗಳಿಗೆ ಹೋದಾಗ ಲಕ್ಷಾಂತರ ಜನ ಸೇರ್ತಾ ಇದ್ರು, ಮೆಗಾ ಪ್ರೋಗ್ರಾಮ್. ಇವತ್ತು ಡೈಮಂಡ್ ಹಾಲ್ ಅಲ್ಲಿ ಮುರಳಿಯನ್ನು ಕೇಳಲಿಕ್ಕೆ ದಾದಿಯವರು ನಿಮಿತ್ತರಾಗಿದ್ದಾರೆ. ಎದುರುಗಡೆ 25,000 ಹಾಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಒಂದು ದಿನ ಡೈರೆಕ್ಟ್ ಲೈವ್ ಅಲ್ಲಿ ಲಕ್ಷಾಂತರ ಜನ ಕೇಳ್ತಾರೆ. ಯಾವ್ದನ್ನ? ಭಗವಂತನ ಮುರಳಿಯನ್ನ. ಓಕೆನಾ? ಆದ್ರೆ ನಂಬರ್ 1 ಯಾರು ಬಂದ್ರು? ಯಾರು ಬಂದ್ರು? ಲಕ್ಷಾಂತರ ಜನ ಕೇಳುವಂತ ಅಲ್ಲಿ ಹೇಳಲಿಕ್ಕೆ ನಿಮಿತ್ತವಾಗಿರುವಂತ ದಾದಿಯವ್ ನಂಬರ್ 1 ಬಂದ್ರು. 25-30 ಜನ ಎದುರುಗಡೆಗಿರುವಂತ ಬ್ರಹ್ಮ ಬಾಬಾ ನಂಬರ್ 1 ಬಂದ್ರು. ಇವಾಗ ಹೇಳಿ ನನಗೆ ಉತ್ತರ ಕೊಡಿ ನೋಡೋಣ. ಯಾರು ನಂಬರ್ 1 ಬಂದಿರು? ನಮ್ಮ ಎದುರುಗಡೆ ಎಕ್ಸಾಂಪಲ್ ಇದೆಯಲ್ಲ. ಫಾಲೋ ಫಾದರ್ ಅಂತ ಯಾಕೆ ಹೇಳ್ತಾರೆ ಬಾಬಾ? ಮಕ್ಕಳೇ, ಕ್ವಾಂಟಿಟಿಯನ್ನ ನೋಡಬೇಡಿ, ಕ್ವಾಲಿಟಿಯನ್ನ ನೋಡಿ. ಸೇವೆ ಮಾಡಬೇಕಾದ್ರೆ ನಿಮ್ಮ ಮನೋಸ್ಥಿತಿ ಹೇಗಿದೆ, ಎಷ್ಟು ನೀವು ಆ ಖುಷಿಯನ್ನು ಅನುಭವಿಸ್ತಾ ಇದ್ದೀರಾ, ಸೇವಾ ಮನೋಭಾವನೆ ಹೇಳಿದ್ದೀರಾ, ಆಂತರಿಕವಾಗಿ ನೀವು ಎಷ್ಟು ಫಲವತ್ತಾಗಿದ್ದೀರಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಮುರಳಿ ಹೇಳಿದ್ದಾರೆ ಬಾಬಾ 89ರ ಮುರಳಿಯಲ್ಲಿ 9 ಲಕ್ಷ ಜನ ಮಾಡಬೇಕು. ಹೌದು, ಇನ್ನೂ 9 ಲಕ್ಷ ಆಗಿಲ್ಲ. ಅದ್ರ ಮೊದಲು 16,000 ಜನರನ್ನು ರೆಡಿ ಮಾಡಿ. ಕ್ವಾಂಟಿಟಿ ಕಡೆಗೆ ಅಲ್ಲ, ಕ್ವಾಲಿಟಿ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕಾಗಿ ಸ್ಥೂಲವಾಗಿ ನೀವು ಎಷ್ಟು ಜನ ಎದುರುಗಡೆಗಿದ್ದಾರೆ, ಎಷ್ಟು ಜನಕ್ಕೆ ಕೊಡಿಸ್ಕೊಟ್ಟಿದ್ದೇನೆ, ಎಷ್ಟು ಜನಕ್ಕೆ ತಮ್ಮ ಸಮಾನ ಮಾಡಿದ್ದೇನೆ ಅಂತ ಬಿಟ್ಟಲ್ಲ, ನೀವು ಈಶ್ವರಿ ಜ್ಞಾನ ಎಷ್ಟು ಖುಷಿಯಾಗ್ಬಿಟ್ಟು ನಿಮ್ಮ ಮನಸ್ಸಿನಿಂದ ಸದಾ ಕಾಲ ಈಶ್ವರಿ ಸುಖ ಹೊರಗಡೆ ಹೋಗ್ತಾ ಇದೆ ನೋಡಿ. ಅಂತಿಮ ಸಮಯದಲ್ಲಿ ಸುಖವನ್ನ ಹೊರಗಡೆ ಕಳಿಸುವಂತ ಕರ್ಮವನ್ನು ಬ್ರಹ್ಮಬಾಬಾ ಮಾಡಿದ್ರೆ ಹೊರತು ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅವರಿಗೆ ಹತ್ರ ಬರ್ಲಿಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಹಾಗೆ ಸ್ವಯಂನ ನೋಡಿ ಬೇರೆಯವರ ಈರ್ಷೆಯನ್ನು ನೋಡಬೇಡಿ. ಯಾವುದು? ಲೌಕಿಕ ಇರ್ಲಿ, ಅಲೌಕಿಕ ಇರ್ಲಿ. ನಾವು ಕೆಲವೊಂದ್ಸಲ ಲೌಕಿಕದಿಂದ ಹೊರಗಡೆ ಬಂದ್ಬಿಡ್ತೀವಿ. ಅಲೌಕಿಕದಲ್ಲಿ ಏನ್ ಮಾಡ್ತೀವಿ? ನಮ್ಮ ಜೊತೆಗಾರರಾಗಿರುವಂತಹ ಸೇವಾ ಜೊತೆಗಾರ ಅವರ ಜೊತೆಗೆ ಏನ್ ಮಾಡ್ತೀವಿ? ಕಂಪ್ಯಾರಿಸನ್ ಮಾಡ್ತೀವಿ. ಕೆಲವೊಂದ್ಸಲ ನಮ್ಮನ್ನು ನಾವು ಶ್ರೇಷ್ಠ ಮಾಡ್ಕೊಳ್ತೀವಿ. ಅವ್ರಿಗಿಂತ ಈ ವಿಷಯದಲ್ಲಿ ನಾನು ಶ್ರೇಷ್ಠ. ಕೆಲವೊಂದ್ಸಲ ಬೇರೆ ನಮ್ಗಿಂತ ಮುಂದೋಗಿರೋದನ್ನ ನೋಡಿದ್ರೆ, ಬಾಬಾ ಅವರನ್ನ ಮುಂದುವರಿಸ್ತೀಯಾ, ನಮ್ಮನ್ನು ಮುಂದುವರಿಸ್ತಾ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ಇದು 2 ರೀತಿಯ ಕೆಲಸವನ್ನ ನೀವು ಮಾಡಬಾರ್ದು. ಇವಾಗ ನೋಡಿ, ನೀವು ಮೌಂಟ್ ಆಬುಗೆ ಹೋಗಿದ್ದೀರಿ, ಸರಿನಾ? ಜ್ಞಾನ ಚೆನ್ನಾಗಿ ಹೇಳ್ತಿದ್ದಾರೆ, ಊಟ ಕೊಟ್ಟಿಲ್ಲ ಅಂತಂದ್ರೆ ಏನಾಗ್ತದೆ? ಊಟ ಇಲ್ವೇ ಇಲ್ಲ ನಿಮ್ಗೆ, ಬರೀ ಜ್ಞಾನ ಕೇಳ್ತಾ ಇದೆ. ಅವಾಗ ನಿಮ್ಮಲ್ಲಿ ಸಂಪನ್ನರಾಗಿರ್ಲಿಕ್ಕೆ ಸಾಧ್ಯನಾ? ಸರಿ, ಊಟ ಹೊಟ್ಟೆ ತುಂಬಾ ಕೊಡ್ತಿದ್ದಾರೆ, ಜ್ಞಾನ ಯೋಗ ಇಲ್ವೇ ಇಲ್ಲ. ಆವಾಗ ಸರಿ, ಜ್ಞಾನ ಯೋಗನೂ ಇದೆ, ಊಟನೂ ಇದೆ, ಎಲ್ಲಾನು ಇದೆ. ಎಮರ್ಜೆನ್ಸಿ ನಿಮ್ಗೆ ಆರೋಗ್ಯಕ್ಕೆ ಏನು ತೊಂದರೆ ಆಯ್ತು, ಡಾಕ್ಟರ್ಗಳು ಇಲ್ವೇ ಇಲ್ಲ. ಆವಾಗ ಪ್ರತಿಯೊಬ್ಬರ ಅವಶ್ಯಕತೆನೂ ಕೂಡ ಇರ್ತದಲ್ಲ. ಅಲ್ಲಿ ನೀವು ಕೂತ್ಕೊಂಡಿರುವಂತ ಚೇರು ಧೂಳಿದೆ, ಹಾಲ್ ಧೂಳಿದೆ, ಕ್ಲೀನ್ ಮಾಡೇ ಇಲ್ಲ, ಅಲ್ಲಿ ಕೂತ್ಕೊಂಡು ಜ್ಞಾನ ಕೇಳಲಿಕ್ಕೆ ಆಗತ್ತಾ? ಎಲ್ಲಾ ಸರಿ ಇದೆ, ಕರೆಂಟ್ ಇಲ್ಲ, ಆವಾಗ ಜ್ಞಾನ ಕೇಳಲಿಕ್ಕೆ ಆಗತ್ತಾ? ಸರಿ, ಎಲ್ಲಾ ಸರಿ ಇದೆ, ನೀವಿರುವಂತ ರೂಮ್ ನಲ್ಲಿ ಬಂದಿರುವಂತ ಜನ ವಟ 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 ಅಂತ ಹಗಲು ರಾತ್ರಿ ಮಾತಾಡ್ತಿರ್ತಾರೆ, ಆವಾಗ ಹೌದಾ? ಹಾಗೆ
ಎಲ್ಲೋ ಒಂದು ಕಡೆಯಿಂದ ಏನಾದ್ರೂ ತೊಂದರೆ ಆದ್ರೂ ಕೂಡ ಆ ಸಂಪೂರ್ಣವಾದಂತ ಕಾರ್ಯಕ್ರಮ ನಿಮ್ಗೆ ಏನ್ ಮಾಡ್ತದೆ ಆದ್ಮೇಲೆ ಡಿಸ್ಟರ್ಬ್ ಮಾಡತ್ತೆ. ಅದಕ್ಕಾಗಿ ಏನ್ ಮಾಡಬೇಕು, ಬೇರೆಯವರನ್ನ ನೋಡಬೇಡಿ. ನಿಮಗೇನು ವಿಶೇಷತೆಯನ್ನು ಕೊಟ್ಟಿದ್ದಾರೋ ಅದನ್ನು ವೃದ್ಧಿ ಮಾಡ್ತಾ ಹೋಗಿ. ಗಮನ ಇರ್ಲಿ. ಎರಡನೇ ಬಾಬಾ ಹೇಳ್ತಾರೆ, लेकिन अपनी विशेषता को कान में लगाने से एक विशेषता फिर और विशेषता को लाएगी. ಸುಮ್ಮನೆ ವಿಶೇಷತೆ ಇಟ್ಕೊಂಡು ಕೂತ್ಕೊಂಡು ಆಗೋದಿಲ್ಲ. ಒಂದು ಕಾರ್ಯದಲ್ಲಿ ತೋರಿಸ್ಬೇಕು. ನಿಮ್ಮಲ್ಲಿ ಹಣ ಇರೋದನ್ನು ವ್ಯಾಪಾರದಲ್ಲಿ ಹಾಕ್ಬೇಕು, ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಕು, ಅಥವಾ ಬ್ಯಾಂಕ್ ಅಲ್ಲಿ ಇಡ್ಬೇಕು. ಆವಾಗ ತಾನೇ ಅದ್ರ ಹೆಚ್ಚಿಗೆ ಆಗ್ತದೆ. ಹಣವನ್ನು ಹಾಗೆ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರೆ ಅದು ಅಷ್ಟೇ ಇರ್ತದೆ, ಹೆಚ್ಚಿಗೆ ಹಾಕೋದಿಲ್ಲ. ಅದು ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಈಶ್ವರೀಯ ಕಾರ್ಯದಲ್ಲಿ ನೀವು ತೊಡಗಿಸ್ಬೇಕು. ಹಾಗೆ ನೀವು ಅದನ್ನು ತೊಡಗಿಸ್ತಾ ಹೋದಾಗ ಉಳಿದಿರುವಂತ ವಿಶೇಷತೆಗಳು ಅದ್ರ ಜೊತೆಗೆ ಬರ್ತಾ ಹೋಗ್ತವೆ ಬರ್ತಾ ಹೋಗ್ತವೆ ಬರ್ತಾ ಹೋಗ್ತವೆ. ಯಾವಾಗ ಎಲ್ಲ ವಿಶೇಷತೆಗಳಿಂದ ನೀವು ಸಂಪೂರ್ಣರಾಗ್ತಿರೋ ಆವಾಗ ನೀವು ಸಂಪನ್ನರಾಗ್ತೀರಾ. ಹಂಗಂದ್ರೆ ಏನು? ಹಂಗಂದ್ರೆ ನಾನು ಕಾರ್ಪೆಂಟರ್ ಕೆಲಸ ಮಾಡ್ತಾ 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 ಮನೆನೂ ಕಟ್ಕೊಂಡಿದ್ದೇನೆ, ಸೋಫಾನು ತಂದ್ಕೊಂಡಿದ್ದೇನೆ, ಎಲೆಕ್ಟ್ರಿಕಲ್ ಎಲ್ಲಾ ಕನೆಕ್ಷನ್ಸ್ಗಳಿದ್ದಾವೆ, ಫ್ರಿಡ್ಜ್ ಇದೆ, ಟಿವಿ ಇದೆ, ಎಲ್ಲ ಮದುವೆ ಆಗಿದ್ರೆ ಮಕ್ಕಳು ಎಲ್ಲ ಸಾಧನಗಳು ಬಂತು, ನನಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಬಂತು ಅಂತಂದ್ರೆ ಸಂಪನ್ನತೆ ಬಂದೋಯ್ತು. ನೀವು ಅದೇ ಕೆಲಸದಿಂದ ಬರಬೇಕು ಅಂತ ಬಿಟ್ಟೇನಿಲ್ವಲ್ಲ. ಎಲ್ಲವನ್ನ ಖರೀದಿ ಮಾಡ್ಲಿಕ್ಕೆ ಏನ್ ಬೇಕು? ನಿಮ್ಗೆ ಹಣ ಬೇಕು ಅಷ್ಟೇ. ಅದಕ್ಕಾಗಿ ನೀವು ಯಾವುದೇ ಕರ್ಮವನ್ನ ಮಾಡಿ, ಬಾಬಾ ಹೇಳ್ತಾರೆ ಒಂದೇ ಮಾತು, ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ನಿಮ್ಮ ಜೊತೆಗೆ ರಾಜಯೋಗ ಇದೆಯಾ, ಭಗವಂತ ಜೊತೆಯಲ್ಲಿದ್ದಾರಾ? ಸ್ಥೂಲವಾಗಿ ಯಾವುದೇ ಕರ್ಮವನ್ನು ಮಾಡಿ, ಯಾವುದೇ ಸೇವೆಯನ್ನ ಮಾಡಿ, ಒಳಗಡೆಯಿಂದ ಆತ್ಮಿಕ ಸಂಪಾದನೆ, ಉಳಿತಾಯ, ಜಮಾದ ಖಾತೆ ನಿರಂತರವಾಗಿ ಆಗ್ತಾ ಇದೆಯಾ? ಅಂದ್ರೆ ಆತ್ಮಿಕ ರಾಜಯೋಗದ ಮಾನಸಿಕ ಅದರಿಂದನೇ, ಮನಸ್ಸಿನಿಂದನೇ, ಸಂಪಾದನೆಯಿಂದಲೇ ನೀವು ಸಂಪನ್ನರಾಗ್ಲಿಕ್ಕೆ ಸಾಧ್ಯನೇ ಹೊರತು ಸ್ಥೂಲವಾಗಿ ಅಲ್ಲ ಹೇಳುವಂತ ಒಂದು ರಹಸ್ಯವಾದ ವಿಷಯವನ್ನ ಬಾಬಾ ನಮ್ಗೆ ಹೇಳ್ತಿದ್ದಾರೆ ಇವತ್ತು. ಅದಕ್ಕಾಗಿ ಡ್ರಾಮಾದ ಅನುಸಾರ ನಾಟಕ ನಿಮ್ಮಲ್ಲಿ ಎಲ್ಲಿ ಕುಳಿಸಿದ್ರು ಕೂಡ ನೀವೇನ್ ಮಾಡ್ಬೇಕು? ಸದಾ ನಿಮ್ಮ ಮನಸ್ಸನ್ನ ಭಗವಂತನ ಜೊತೆಗೆ ಜೋಡಣೆಯಾಗಿದ್ದಾಗ ಅಲ್ಲಿ ಒಳಗಡೆಗೆ ಎಷ್ಟು ಸಂಪಾದನೆ ಆಗ್ತಾ 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 ಹೋಗ್ತದೋ ಸಂಪನ್ನರಾಗ್ತದೆ. ಅದಕ್ಕೆ ಒಳಗಡೆ ಗಮನವನ್ನ ಕೊಡಿ ಹೊರತು ಬೇರೆಯವರು ಏನು ಮಾಡ್ತಾರೆ, ನಮ್ಗಿಂತ ಸೀನಿಯರ್ಸ್ ಏನು ಮಾಡ್ತಾರೆ, ಏನು ಸರಿ ಮಾಡ್ತಾರೆ, ಏನು ತಪ್ಪು ಮಾಡ್ತಾರೆ, ಅವರಲ್ಲಿ ಏನು ವಿಶೇಷತೆ ಇದೆ, ಏನು ಬಲಹೀನತೆ ಇದೆ, ಅಮೃತ ಬೆಳಗ್ಗೆ ಹೇಳ್ತಾರೋ ಹೇಳಲ್ವೋ, ಎದ್ದು ನಿದ್ರೆ ಮಾಡ್ತಾರೋ ಕಣ್ ಬಿಟ್ಕೊಂಡು ಕೂತು. ಕೆಲವರು ಬರ್ತಾರೆ ಏನಂತ ಝೂಮ್ ಅಲ್ಲಿ ಬರ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ನೋಡ್ತಾ ಹೋಗೋದೇನಂತ, ಯಾರ್ಯಾರು ಯೋಗ ಸರಿ ಮಾಡ್ತಿದ್ದಾರೆ, ಯಾರು ನಿದ್ರೆ ಮಾಡ್ತಿದ್ದಾರೆ, ಯಾರು ತೂಕಡಿಸ್ತಾ ಇದ್ದಾರೆ, ಅವ್ರನ್ನ ಚೆಕ್ ಮಾಡೋದು ಇವ್ರಿಗೆ ಕೆಲಸ. ಇವ್ರು ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆನಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವ್ರ ಗ್ರೂಪ್ ನಲ್ಲಿ ಎಷ್ಟು ಜನ ಬರ್ತಿದ್ದಾರೆ, ಇವ್ರ ಗ್ರೂಪ್ ನಲ್ಲಿ ಎಷ್ಟು ಜನ ಬರ್ತಿದ್ದಾರೆ, ಹೀಗೆ ಬೇರೆಯವ್ರನ್ನ ನೋಡುವಂಥದ್ದೇ ಕೆಲಸ, ನೋಡ್ಬಿಟ್ಟು ಕಂಪ್ಯಾರಿಸನ್ ಮಾಡುವಂಥದ್ದು ಕೆಲಸ. ಹಾಗೆ ಅಂತ ಕೆಲಸವನ್ನ ಮಾಡಬೇಡಿ. जो स्व से प्रसन्न रहते वह औरों से भी प्रसन्न रहेंगे. ನೀವು ಯಾವಾಗ ಭಗವಂತನ ಶಕ್ತಿಯಿಂದ ಪ್ರಸನ್ನರಾಗಿದ್ದೀರೋ ಅದರ ಆಧಾರದಿಂದ ಬೇರೆಯವರು ಪ್ರಸನ್ನ ಆಗೇ ಆಗ್ತಾರೆ. ಅದಕ್ಕಾಗಿ ನೀವು ಎಕ್ಸ್ಟ್ರಾ ಏನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ. ಸೇವಾ ಸೇವಿ ಪ್ರಸನ್ನ रहेंगे. ಬೇರೆಯವರು ಪ್ರಸನ್ನರಾಗ್ತಾರೆ, ಸೇವೆಯಿಂದನೂ ಪ್ರಸನ್ನರಾಗ್ತಾರೆ. ಏನದು ಸೇವೆಯಿಂದ ಪ್ರಸನ್ನ ಅಂತಂದ್ರೆ ಏನು? जो भी सेवा मिलेगी उसमें औरों को प्रसन्न कर सेवा में नंबर आगे ले लेंगे. सबसे बड़े से बड़ी सेवा आपकी प्रसन्न मूर्त करेगी. अब लास्ट ಮಾತನ್ನ ಹೇಳಿದ್ರು ಏನು? ಏನೇ ಕರ್ಮವನ್ನ ಮಾಡಿದ್ರು ಕೂಡ ನಿಮ್ಮ ಮುಖ ಪ್ರಸನ್ನವಾಗಿರಬೇಕು. ನೀವು ಡ್ರೈವಿಂಗ್ ಆದ್ರೂ ಮಾಡಿ, ಎಕ್ಸರ್ಸೈಸ್ ಆದ್ರೂ ಮಾಡಿ, ವಾಕಿಂಗ್ ಆದ್ರೂ ಮಾಡಿ, ಊಟಕ್ಕಾದ್ರೂ ಬಡಿಸಿ, ರಾತ್ರಿ ನಿದ್ರೆನಾದ್ರೂ ಮಾಡಿ, ಯೋಗ ಮಾಡ್ಬೇಕಾದಲ್ಲ ಗೊತ್ತಿರ್ಲಿ. ನಿದ್ರೆ ಮಾಡ್ಬೇಕಾದ್ರೂ ಪ್ರಸನ್ನವಾಗಿರ್ಬೇಕು ಅಂತ ಆ ಪಾಯಿಂಟ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಅದಕ್ಕಾಗಿ ಅಣ್ಣವ್ರು ನಾವು ನಿದ್ರೆ ಮಾಡ್ತಾ ಪ್ರಸನ್ನವಾಗಿದ್ದೀವಿ ಅಂತ. ಹಾಗಲ್ಲ, ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡಾಗ್ಲೂ ಕೂಡ ನಿಮ್ಮ ಮುಖ ಏನಾಗಿರ್ಬೇಕು? ಸೇವೆ ಮಾಡ್ತಾ ಇರ್ಬೇಕು. ಹೀಗೆ ಅಂದ್ರೆ ಪ್ರಸನ್ನರು ಯಾವಾಗ ಇರ್ತಾರೆ? ಯಾರು ಸಂಪನ್ನರಾಗಿರ್ತಾರೋ, ಆಂತರಿಕ ಪರಮಾತ್ಮನ ಸುಖದಲ್ಲಿ ಮಸ್ತಾಗಿರ್ತಾರೋ ಅವರು ಆ ಒಂದು ಖುಷಿ ಎಳೆದು ಮುಖದಿಂದ ಹೊರಗಡೆ ಬರ್ತಾ ಇರ್ತದೆ. ಆ ಪ್ರಸನ್ನತೆನೇ ಸಹಜವಾಗಿ ಸರಳವಾಗಿ ವಿಶ್ವ ಸೇವೆ ಆಟೋಮೆಟಿಕಲಿ ಮಾಡ್ತಾ ಇರ್ತದೆ. ನನ್ನ ಮನಸ್ಸನ್ನ ಪರಂಧಾಮದಲ್ಲಿಡು, ಶಕ್ತಿ ಬರ್ತಾ ಇದೆ, ವಿಶ್ವ ಕೊಡ್ತಾ ಇದ್ದೇನೆ, ಇಷ್ಟೆಲ್ಲ ಏನೂ ಕಷ್ಟಪಡಬೇಕಾದಂತ ಅವಶ್ಯಕತೆ ಇಲ್ಲ. ಅಂದ್ರೆ ದಿನದಿಂದ ದಿನಕ್ಕೆ ನಾವು ಮುರಳಿ ಅಧ್ಯಯನ ಮಾಡ್ತಾ ಹೋದಾಗ ನಮ್ಗೆ ಬಾಬಾ ಇಷ್ಟೇ ಹೇಳ್ತಿದ್ದಾರೆ,
ಮಕ್ಕಳೇ, ಸುಮ್ಮನೆ ಬಂದ್ಬಿಟ್ಟು ನನ್ನಲ್ಲಿ ಕುತ್ಕೊಳ್ಳಿ. ಆ ಸುಖವನ್ನ ನೀವು ಅನುಭವಿಸಿ, ನೀವೆಷ್ಟು ಅನುಭವಿಸ್ತೀರೋ ಸೇವೆ ಆಟೋಮೆಟಿಕಲಿ ಆಗ್ತದೆ. ನಮ್ಮ ಕತೆ ಹೇಗಿದೆ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಹೇಗೆ ಅಡಿಗೆ ಮಾಡಬೇಕು ಅಂತ ನೋಡಿದ್ವಿ, ಅಡಿಗೆ ಮಾಡುವಂತ ಒಂದು ಪುಸ್ತಕವನ್ನ ತಂದ್ವಿ, ಓದಿದ್ವಿ, ಬೇರೆಯವ್ರಿಗೆ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ನಾನು ಅಡಿಗೆ ಮಾಡ್ಲಿಲ್ಲ, ಮಾಡದ್ ಹೆಂಗಾಗ್ತದೆ ಅಂತನೂ ಕೂಡ ರುಚಿನೂ ಕೂಡ ನೋಡಿಲ್ಲ, ಬೇರೆಯವ್ರಿಗೆ ಹೇಳ್ತಾ ಹೋಗ್ತೀನಿ. ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡಿ, ಈ ಕಾಯಿಲೆಗೆ ಈ ಟ್ಯಾಬ್ಲೆಟ್ಸ್ ಅಂತ ತಗೊಳ್ಬಹುದು, ಹೆಂಗ್ ಹೇಳ್ತಾರೆ ಅಂತಂದ್ರೆ ಅವ್ರ ಮಾತು, ಅವ್ರು ಏನು ಆ ಅಡುಗೆಯನ್ನ ಮಾಡಿ ತಿಂದು ಬಿಟ್ಟಿದಾರೇನೋ, ಎಷ್ಟೋ ಸಾವಿರ ಜನ ಹಂಚಿ ಬಿಟ್ಟಿದಾರೇನೋ ಹೇಳುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ, ಆ ಜ್ಞಾನವನ್ನ, ಆ ವಿಷಯವನ್ನ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ನೋಡಿ, ನೀವು ಅಡುಗೆನ ಚೆನ್ನಾಗಿ ಮಾಡಿ ನೀವು ಊಟ ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ನಿಮ್ಮ ಮನೆಗೆ ಅವ್ರು ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಬಂದಾಗ ನೀವೇನ್ ಅಡಿಗೆ ಮಾಡಿದಿರೋ ಅದನ್ನ ಕೊಡಿ. ಅದು ರುಚಿಯಾಗಿದ್ರೆ ಅವ್ರು ಫಾರ್ಮುಲಾ ಕೇಳ್ತಾರೆ, ನಿಮ್ಮನ್ನ ಬಿಡೋದಿಲ್ಲ. ಅಥವಾ ನಿಮ್ಮ ಹತ್ರ ಮಾಡಿಸ್ತಾರೆ, ಹೋಗ್ಬೇಕಾದ್ರೆ ನನಗೆ ಇದೇ ತಿಂಡಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಪುರುಷಾರ್ಥ, ಸೇವೆ, ಪ್ರತಿಫಲ, ಪ್ರಾರಬ್ಧ, ಸಂಪನ್ನತೆ, ಇದು ಎಲ್ಲದ ಕಡೆನೂ ಕೂಡ ನಿಮ್ಮ ಕಡೆ ಗಮನ ಕೊಡಿ ಹೊರತು ಹೊರಗಡೆಗೆ ಬಗ್ಗೆ ಚಿಂತನೆಯನ್ನು ನೀವು ಮಾಡ್ಬೇಕು. ಹಾಗಿದ್ದಾಗ ಸದಾ ನಿಮ್ಮ ಪ್ರಸನ್ನವಾಗಿರುವಂತ ಮುಖ ನಿರಂತರವಾಗಿ ಸೇವೆ ಮಾಡ್ತಾನೇ ಇರ್ತದೆ. ಅದಕ್ಕಾಗಿ ಇದನ್ನ ಧಾರಣೆ ಮಾಡು, ಅದನ್ನ ಧಾರಣೆ ಮಾಡು, ಈ ಯೋಗ, ಈ ಜ್ಞಾನ, ಈ ವಿಷಯ, ಈ ಕ್ಲಾರಿಫಿಕೇಶನ್ಸ್ ಇದೇನು ಬೇಕಂತಿಲ್ಲ. ಅಂದ್ರೆ ಬಾಬಾ ಹೇಳ್ತಾರೆ, ನೀವು ಪರಮಾತ್ಮ, ಆ ಸುಖದಲ್ಲೇ ನೀವು ಮುಳುಗೋಗಿರಿ ಹೊರತು ಹೊರಗಡೆ ಪ್ರಪಂಚದ ಬಗ್ಗೆ ನೀವು ಚಿಂತನೆಯನ್ನು ಮಾಡಬೇಡಿ. ಹಾಗಂತ ಹೊರಗಡೆ ಕರ್ಮಕ್ಷೇತ್ರದಲ್ಲಿ ಇರಬೇಕು, ಕರ್ಮವನ್ನ ಮಾಡಬೇಕು, ಕಾಯಕವನ್ನ ಮಾಡಬೇಕು, ಎಲ್ಲಾ ಮಾಡ್ತಾ ಇರಬೇಕು. ಅದು ಒಳಗಡೆಗೆ ಮಾತ್ರ ಆ ಅನುಭವವನ್ನು ಮಾಡ್ತಾ ಇರಬೇಕಾಗ್ತದೆ. ಅವಾಗೇನಾಗ್ತದೆ, ಪ್ರಸನ್ನತೆ, ಆ ಒಂದು ಸಂಪಾದನೆ. ಅದಕ್ಕೆ ಹೇಳ್ತಾನೆ ನೋಡಿ, ಲೌಕಿಕದಲ್ಲಿ ಪುರುಷರಿಗೆ ಸಂಬಳ ಕೇಳಬಾರ್ದಂತೆ, ಮಹಿಳೆಯರಿಗೆ ವಯಸ್ಸು ಕೇಳಬಾರದು ಅಂತ. ಈಗ ಅವ್ರ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಏನಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಏನಾದ್ರು ಸಮಸ್ಯೆ ಬಂದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಪರಿಹಾರ ಮಾಡ್ಕೊಳ್ಬಹುದು ಅಂತ. ಅಲ್ಲ, ಅವ್ರು ಯಾರಿಗೂ ಕೂಡ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಹೇಳ್ಬಿಟ್ಟು ಕೇಳ್ತಾರಲ್ಲ, ಮನೆಯವ್ರಿಗೆ ಹೇಳ್ಬಿಟ್ಟು ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ಅಣ್ಣ ತಮ್ಮದಿರಿಗೆ ಹೇಳಿದ್ರೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ತಗೊಂಡ್ಬಿಡ್ತಾರೆ. ಹಾಗೆ ಒಳಗಡೆ ನಿಮ್ದು ಎಷ್ಟು ಸಂಪಾದನೆ ಆಗಿದೆ, ಎಷ್ಟು ಅನುಭವ ಆಗ್ತಾ ಇದೆ ಅಂತ ನಿಮಗೆ ಮಾತ್ರ ಏನಾಗ್ತಾ ಇರ್ತದೆ, ಗೊತ್ತಾಗ್ತಾ ಇರ್ತದೆ. ಈ ರೀತಿ ಸದಾ ಪ್ರಸನ್ನತೆಯ ವಿಶೇಷ ಸಂಪನ್ನ ಶ್ರೇಷ್ಠ ಆತ್ಮರಿಗೆ, ಎಲ್ಲ ವಿಶೇಷತೆ ಬರ್ದೇನೆ, ಪುರುಷಾರ್ಥ ಸರಿ ಆಗದೇನೆ ನೀವು ಸಂಪನ್ನರಾಗಲಿ ಸಾಧ್ಯ ಇಲ್ಲ. ವಿಶೇಷವಾಗಿ ಸಂಪನ್ನರಾಗಿದ್ದ ಶ್ರೇಷ್ಠ ಆತ್ಮಗಳು ಸದಾ ತಮ್ಮ ವಿಶೇಷತೆಯನ್ನ ಗುರುತಿಸಿ ಕಾರ್ಯದಲ್ಲಿ ತೊಡಗಿಸುವಂತಹ ಯೋಗ್ಯ ಆತ್ಮರು. ಗುರುತಿಸಬೇಕು. ಬಾಬನ್ ಮಗು ಆದ್ಮೇಲೆ ಏನು ವಿಶೇಷತೆ ಇದೆ ಅದರ ಮೊದಲಲ್ಲ. ಇನ್ನು ಕೆಲವೊಂದು ಮಕ್ಕಳಿಗೆ ಬಾಬನ್ ಮಗು ಆಗೋ ಮೊದ್ಲೇನೆ ವಿಶೇಷತೆ ತುಂಬಿಡ್ತಾರೆ. ನಮ್ಮ ಲೆಕ್ಕದಲ್ಲಿ ಏನು ಗೊತ್ತಾ, ಬಾಬನ ಮನೆಗೆ ನಾವು ಯಾವಾಗ ಹೋದ್ವೋ ಆವಾಗಿಂದ ಬಾಬಾ ನಮ್ಮನ್ನ ನೋಡ್ತಿದ್ದಾರೆ, ವಿಶೇಷತೆ ತುಂಬ್ತಾ ಇದ್ದಾರೆ ಅಂತ. ಅದು ಅಲ್ವೇ ಅಲ್ಲ. ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ. ಬಾಬನಿಗೆ ಗೊತ್ತು, ಈ ಮಗುವನ್ನ ಊರು ಸುತ್ತಿಸ್ಬೇಕು. ಲೌಕಿಕದಲ್ಲಿ ಬಾಬಾ ಅದೇ ಕೆಲಸ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಸೇವೆ ಇರ್ತದೆ, ಲೌಕಿಕದಲ್ಲಿ ಬೆಂಗಳೂರಿನಲ್ಲೇ ಸೇವೆ. ಓಕೆನಾ? ಬೇರೆ 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 ಕಡೆ ಆಹಾರ ತಿನ್ಬೇಕಾಗ್ತದೆ. ಅದಕ್ಕೆ ಲೌಕಿಕ ಕೆಲಸದಲ್ಲಿ ಅದನ್ನೇ ರೆಡಿ ಮಾಡ್ಬೇಕು. ಅಂದ್ರೆ ಯೋಚನೆ ಮಾಡಿ, ಬಾಬನ ಪ್ಲಾನ್ ಯಾವಾಗಿಂದ ಇದೆ. ನಾವೇನ್ ತಿಳ್ಕೊಳ್ತೀವಿ, ಬಾಬನ ಮನೆಗೆ ಬಂದಾಗ 7 days ಕೋರ್ಸ್ ಸ್ಟಾರ್ಟ್ ಆಗಿದೆ, ಆವಾಗಿಂದ ಪಾಪ ಸ್ಟಾರ್ಟ್. ಸಾಧ್ಯವೇ ಇಲ್ಲ. ಭಗವಂತನ ಪ್ಲಾನ್ ಎಷ್ಟೋ ವರ್ಷ ಮೊದಲಿಂದ ಇರ್ತದೆ. ಮುಂದೆ ನನ್ನ ಮಗು ಹೇಗಾಗ್ಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಅದನ್ನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಗೆ ಗೊತ್ತಾಗ್ತದೆ ಈ ವಿಶೇಷತೆಯನ್ನು ಬಾಬನೇ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಅದನ್ನು ಕಾರ್ಯದಲ್ಲಿ ತರುವಂಥವರು, ಸದಾ ಪ್ರಸನ್ನ ಇರುವಂಥವರು, ಪ್ರಸನ್ನತೆಯನ್ನು ಮಾಡುವಂತ ಶ್ರೇಷ್ಠ ಆತ್ಮಗಳಿಗೆ, ಮಹಾನ್ ಆತ್ಮಗಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮೀಯರು, ಒಂದು ಮಾತನ್ನ ಕೇಳಿ. ನಾವು ಯಾವಾಗಲೂ ಮುರಳಿಯನ್ನು ಚೆನ್ನಾಗಿ ಸ್ಟಡಿ ಮಾಡಿದಾಗ ಆರಂಭದ 1ನೇ ಮತ್ತು 2ನೇ ಕ್ಲಾಸಲ್ಲಿ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಇದೆಲ್ಲ ನಮ್ಮ ಹತ್ರ ಆಗೋದಿಲ್ಲಪ್ಪ ಅಂತ ಬಾಬಾ ಹೇಳುವಂತ ಸ್ಟೈಲ್ ಅನ್ನ ನೋಡಿ ಲಾಸ್ಟ್ ಹೇಳ್ತಾ ಹೋದಾಗ ಎಷ್ಟು ಬಾಬಾ ಅದನ್ನು ಸಹಜ ಮಾಡಿಬಿಡ್ತಾರೆ ಅಂತಂದ್ರೆ, ಆದರೆ ನೀವು ಅಷ್ಟು ಸಾಧನೆ ಮಾಡ್ದೇನೆ ಇದು ಸಹಜ ಆಗ್ಲಿ ಸಾಧ್ಯ ಇಲ್ಲ. ಒಂದ್ ಕಡೆ ಬಾಬಾ ಹೇಳ್ತಾರೆ, ಬಚ್ಚೆ ಕೊಯ್ ಮಾಸಿಕ ಘರ್ನಯ್ಯ, ಇದು ನಿಮ್ ಚಿಕ್ಕಮ್ಮನ ಮನೆಯಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಏನ್ ಹೇಳ್ತಾನೆ, ಇದು ಸಹಜ ರಾಜಯೋಗ ಅಂತ ಹೇಳ್ತಾನೆ. ನೀವು ಅಷ್ಟ ಕಷ್ಟಪಟ್ರೆ ಮಾತ್ರ ಇದು ಸಹಜವಾಗ್ತದೆ. ಆರಂಭದಲ್ಲಿ ಕಷ್ಟಪಡಬೇಕಾಗ್ತದೆ. ನನಗೆ ಗೊತ್ತಿದೆ ಆತ್ಮೀಯರೇ, ಆರಂಭದಲ್ಲಿ ನಾನು ಯೋಗ ಮಾಡ್ಬೇಕಾದ್ರೆ ಎಷ್ಟು ಅಟ್ಟಿದ್ದೇನೆ.
ಎಷ್ಟು ಹಗಲು ರಾತ್ರಿ ಒಂದು ಮಾಡಿದ್ದೀನಿ ಅದು ನನಗೂ ಗೊತ್ತಿದೆ. ಅದಕ್ಕಾಗಿ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ, ಇದು ಸಹಜವಾಗತ್ತೆ. ನೋಡಿ, ಯಾವುದೋ ಒಂದು ವ್ಯಕ್ತಿ ತಕ್ಷಣದಲ್ಲಿ 500 ಜನರಿಗೆ ಒಂದೇ ದಿನ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲು ಅಡಿಗೆ ಮಾಡೋನು ತಿನ್ಬೇಕು, ಆಮೇಲೆ 10 ಜನರಿಗೆ ಮಾಡ್ಬೇಕು, 20 ಜನರಿಗೆ ಮಾಡ್ಬೇಕು, 100, 200, 500 ಹೀಗೆ ಮಾಡಿಬಿಟ್ಟು ಅವನು ಏನ್ ಮಾಡ್ಬೇಕು, 10,000 ಜನರಿಗೆ ಮಾಡ್ಬೇಕಾಗ್ತದೆ. ಹಾಗೆ ಇವತ್ತು ಸೂರಜ್ ಬಾಯಿ ಅವರಾಗ್ಲಿ, ಶಿವಾನಿ ಬೇನ್ ಆಗ್ಲಿ, ಒಂದೇ ಸಲ 10,000 ಜನ ಇರುವಂತ ಆಡಿಯನ್ಸ್ ಎದುರುಗಡೆ ಕ್ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾಗಿದ್ರೆ ಮಾಡಿದ್ರ? ಇಲ್ಲ ತಾನೆ. ಸೂರಜ್ ಬಾಯಿ ಯಜ್ಞಕ್ಕೆ ಬಂದಿದ್ದು ಹೇಗೆ? ಅಡುಗೆ ಮಾಡೋರಾಗ್ಬಿಟ್ಟು ಬಂದಿದ್ದಾರೆ. ಅವರು ಕೂಡ ಎಷ್ಟೋ ಕಡೆ ನಡೆದಿದ್ದಾರೆ, ಪುರುಷಾರ್ಥ ಮಾಡಿದ್ದಾರೆ. ಇವತ್ತು ನಿಮ್ಗೆ ಕಾಣುತ್ತೆ ಆರಾಮಾಗಿದ್ದಾರೆ ಅಂತ, ಆದ್ರೆ ಅದ್ರ ಹಿಂದ್ಗಡೆ ಅಷ್ಟು ಪರಿಶ್ರಮ ಇದೆ. ಯಜ್ಞದಲ್ಲಿರುವಂತ ಯಾವುದೇ ಆತ್ಮವನ್ನು ಉದಾಹರಣೆ ಅಂತ ತೆಗೆದುಕೊಳ್ಳಿ, ಇಲ್ಲಿ ಯಾರಿಗೂ ಕೂಡ ಅಷ್ಟು ಸಹಜವಾಗಿ ಆ ಪೋಸ್ಟ್ ಬಾಬಾ ಕೊಡೋದಿಲ್ಲ. ಯಾಕಂದ್ರೆ ಯಜ್ಞದಲ್ಲಿ ಲಂಚ ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ. ವಿಶೇಷತೆ ಇದ್ದರೆ ಮಾತ್ರ ಬಾಬಾ ಏನ್ ಮಾಡ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು ಗೊತ್ತಿರ್ಲಿ. ಅದೇ ನಿಮ್ಮಲ್ಲಿ ಏನಾದ್ರೂ ಬಲಹೀನತೆಗಳಿದ್ರೆ ಬಾಬಾ ಒಂದೊಂದು ಸೀಕ್ರೆಟ್ ಅನ್ನ ಹೇಳ್ತಾರೆ. ಏನು ಗೊತ್ತಾ, ಕೊನೆಯ ಮಾತು, ನಿಮ್ಮ ವಿಶೇಷತೆಯನ್ನ ನಾನು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅದಕ್ಕೆ ಫಲನೂ ಕೂಡ ಬರ್ತಾ ಇರ್ತದೆ. ಇಲ್ಲ ಅಣ್ಣವ್ರು, ವಿಶೇಷತೆ ಜೊತೆಗೆ ಎಷ್ಟು ಆತ್ಮಗಳ ಕಡಿಮೆತನೂ ಕೂಡ ನಾವು ನೋಡಿದೀವಲ್ವಾ, ಇಂಥ ತೀರಥ ಮಾರದಲ್ಲಿ ಇಂಥ ಕಡಿಮೆತನ ಇದೆಯಾ ಅಂತಾನು ಕೂಡ ನಮ್ಗೆ ಅನ್ಸತ್ತಲ್ಲ, ಅದಕ್ಕೇನು ಮಾಡೋದು? ಭಗವಂತ ತುಂಬಾ ಬುದ್ಧಿವಂತ, ವಿಶೇಷತೆಯನ್ನು ತುಂಬಿಸ್ತಾನೆ, ಅವನು ಕೆಲಸ ಮಾಡ್ಕೊಳ್ತಾನೆ. ನಿಂದ ಏನಾದ್ರು ಲೆಕ್ಕಾಚಾರ ಇದೆ, ನೀನ್ ಜವಾಬ್ದಾರ, ನನಗದು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದನ್ನ ನೀನು ಆಮೇಲೆ ಅನುಭವಿಸು. ಯಾಕಂದ್ರೆ ಒಂದ್ಸಲ ನನ್ನ ಬಾಬನ ಹತ್ರ ಕೇಳಿದಾಗ ಹೇಳಿದಾರೆ, ಹೌದಪ್ಪ, ಎಲ್ಲಾ ಮಕ್ಕಳನ್ನು ಪಕ್ಕಾ ರೆಡಿ ಮಾಡ್ಬಿಟ್ಟು ಸೇವೆಗೆ ತಗೊಳ್ಬೇಕು ಅಂತಂದ್ರೆ ಅಷ್ಟು ಪಕ್ಕಾ ಇರುವಂತ ಆತ್ಮಗಳ ಲಿಸ್ಟ್ ಕೊಡು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಾಬಾ. ಎಲ್ಲಿಂದ ಸಿಗ್ತದೆ? ಪರ್ಫೆಕ್ಟ್ ಆಗಿರುವಂತ ಆತ್ಮಗಳ ಲಿಸ್ಟ್ ಸಿಗೋದಿಲ್ವಲ್ಲ. ಅನ್ ಪ್ರತಿಯೊಬ್ಬರ ಹತ್ರ ಬಲಹೀನತೆ ಇದ್ದಿತ್ತಾನೆ. ಆ ಬಲಹೀನತೆ ಈ ಮಕ್ಕಳು ಸರಿ ಮಾಡ್ಕೊಂಡು ನಾನು ಸೇವೆಗೆ ತಗೊಳ್ತೇನೆ ಅಂತಂದ್ರೆ ಆಗ ಹೋಗುದು ಕೆಲಸನಾ? ಇನ್ನೊಂದು 5,000 ವರ್ಷ ಆದ್ರೂ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ನನ್ನ ಉಪಯೋಗ ಮಾಡು ಅಂತ ಹೇಳಿದ ತಕ್ಷಣ ಅವನಿಗೆ ಬಲಹೀನತೆ ನೋಡದೆ ನಾನು ಉಪಯೋಗ ಮಾಡ್ಕೊಂಡ್ಬಿಡ್ತಾನೆ. ಇನ್ನು ಅವ್ರದ್ದು ಲೆಕ್ಕಾಚಾರ ಅದು ಅವನ ಜೊತೆಗೆ ಇರ್ತದೆ. ಮುಂದೆ ಒಂದು ದಿನ ಅವನು ಅದನ್ನು ಅನುಭವಿಸಲೇ ಬೇಕಾಗ್ತದೆ. ಗೊತ್ತಿರಲಿ. ಅಂದ್ರೆ ವಿಶೇಷತೆಯನ್ನು ಉಪಯೋಗ ಮಾಡಿದಾಗ ಸಂಪನ್ನತೆಯ ಅನುಭವನೂ ಆಗ್ತಾ ಇರ್ತದೆ. ಅದೇ ನೀವು ತಪ್ಪು ಕೆಲಸವನ್ನು ಮಾಡ್ತಾ ಇದ್ರೆ ಆ ಶಿಕ್ಷೆಯನ್ನು ಕೂಡ ಒಂದಲ್ಲ ಒಂದು ದಿನ ಅನುಭವಿಸ್ಬೇಕಾಗ್ತದೆ. ಭಗವಂತ ತುಂಬಾ ಬುದ್ಧಿವಂತ. ಅವನಿಗೆ ನೀವು ಸಮಯವನ್ನ ಶಕ್ತಿಯನ್ನ ಕೊಟ್ಟಾಗ ಉಪಯೋಗ ಮಾಡ್ಕೊಂಡ್ಬಿಡ್ತಾನೆ. ಅವನ ಕೆಲಸ ಆದ್ಮೇಲೆ ಜಾಗ ಖಾಲಿ ಮಾಡಿಬಿಡ್ತಾನೆ. ಎಲ್ಲಿವರೆಗೆ ಅಂತಂದ್ರೆ ರೀಸೆಂಟ್ ಆಗಿ ಮುರಳಿ ನೋಡಿದ್ರಿ, ಬಾಬಾ ಮುರಳಿ ನುಡಿಸ್ತಾ ಇರುವಾಗ ಕೆಮ್ಮು ಬಂತಂತೆ. ಬಾಬಾ ಹೇಳ್ತಾರೆ, ನಿನ್ ಲೆಕ್ಕಾಚಾರ ನೀನು ಅನುಭವಿಸು ಅಂತ. ಯಾರಿಗೆ? ಬ್ರಹ್ಮಬಾಬನಿಗೆ. ತಮ್ಮಲ್ಲಿರುವಂತ ಎಲ್ಲಾ ಧನವನ್ನ ಕೊಟ್ಟರು, ಎಲ್ಲವನ್ನ ಕೊಟ್ಟರು, ನಿನ್ನ ಕರ್ಮ ಲೆಕ್ಕಾಚಾರ ನೀನು ಅನುಭವಿಸು, ನನಗೆ ಗೊತ್ತಿಲ್ಲ. ಹಾಗೆ ಆತ್ಮೀಯರೇ, ದಯವಿಟ್ಟು ಯಾವುದೇ ತಪ್ಪು ಕೆಲಸಗಳನ್ನ ಮಾಡಬೇಡಿ, ಶ್ರೀಮತದ ವಿರುದ್ಧ ಕೆಲಸವನ್ನ ಮಾಡಬೇಡಿ. ಸದಾ ಪ್ರಸನ್ನವಾಗಿರಿ, ಸದಾ ಖುಷಿಯಾಗಿರಿ. ಅವಾಗ ಸಹಜವಾಗಿ, ಸರಳವಾಗಿ, ನಿರಂತರವಾಗಿ, ಆರಾಮವಾಗಿ ಸೇವೆ, ಪುರುಷಾರ್ಥ, ಸ್ಥಿತಿ, ಅನುಭವ, ಮಸ್ತ್ ಬ್ರಾಹ್ಮಣ ಜೀವನ ನಡೀತಾ ಇರ್ತದೆ. ಅದಕ್ಕೆ ಜನನೇ ಬರಬೇಕು, ಕೋರ್ಸೇ ಕೊಡಬೇಕು, ಕ್ಲಾಸೇ ಕೊಡಬೇಕು ಹೇಳುವಂತ ಅನಿವಾರ್ಯತೆ ಇಲ್ಲ ಹೇಳುವಂತ ಮಾತನ್ನ ಇವತ್ತು ಬಾಬಾ ನಮಗೆ ತಿಳಿಸಿದ್ದಾರೆ. ಸರಿ, ಬಾಬನಿಗೆ ಥ್ಯಾಂಕ್ ಯು. ತಮಗೆಲ್ಲರಿಗೂ ಧನ್ಯವಾದ. ಪಂಚತತ್ವಗಳಿಗೆ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ. ಇಷ್ಟೆಲ್ಲ ನೀವು ಪ್ರೀತಿಯಿಂದ ಕೇಳಿದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಅದನ್ನ ಕಾರ್ಯದಲ್ಲಿ ತರ್ತೀರಾ. ಅದಕ್ಕಾಗಿ ಬಾಬಾ ನಿಮ್ಗೆ ಅದನ್ನ ತಿಳಿಸಿದ್ದಾರೆ. ಸರಿ, ಓಕೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ಲರೂ ಸಂಪನ್ನರಾಗಲಿ. ಓಂ ಶಾಂತಿ.